All right. Now, yeah, let's go to Genesis chapter 1, verse 11. ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನದಲ್ಲಿ ಈಗ ನಾವು ನೋಡ್ತೇವೆ, ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಕೊಡುವ ಪಲ್ಯವನ್ನು ತನ್ನೊಳಗೆ ಬೀಜವಿದ್ದು ತನ್ನ ಜಾತಿಯ ಪ್ರಕಾರ ಫಲಿಸುವ ಹಣ್ಣಿನ ಮರವನ್ನು ಭೂಮಿಯ ಮೇಲೆ ಮೊಳಿಸಲಿ ಎಂದು ಹೇಳಿದನು. ಅದು ಹಾಗೆ ಆಯಿತು. So the earth is bringing forth the grass. God didn't create the grass. He created the system by which the earth would bring the grass out. ದೇವರು ಇಲ್ಲಿ ಹುಲ್ಲನ್ನ ಸೃಷ್ಟಿ ಮಾಡಿಲ್ಲ, ಆದರೆ ದೇವರು ಏನ್ ಮಾಡಿದ್ದಾರೆ, ಒಂದು ನಿಯಮವನ್ನ ಸೃಷ್ಟಿ ಮಾಡಿದ್ದಾರೆ. ಆ ನಿಯಮವು ಅಂದ್ರೆ ಹುಲ್ಲು ಬೆಳೆಯುವುದನ್ನ ನಾವು ನೋಡ್ತೇವೆ. Now go to Genesis chapter 1, verse 24. ಈ ಆದಿಕಾಂಡ 1ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ, ದೇವರು ಆ ಜಾತಿಯ ಜೀವ ಜಂತುಗಳನ್ನು, ಪಶುಗಳನ್ನು, ಹರಿದಾಡುವ ಕ್ರಿಮಿಗಳನ್ನು, ತನ್ನ ಜಾತಿಗನುಸಾರವಾದ ಮೃಗಗಳನ್ನು ಭೂಮಿಯು ಬರಮಾಡಲಿ ಅಂದನು. ಅದು ಹಾಗೆ ಆಯಿತು. So you can see what you all have also said, that the earth is a heart condition brings back the fruit that in each. Yeah. ನಾವು ನೋಡುತ್ತೇವೆ, ನಮ್ಮ ಹೃದಯದ ಒಂದು ಅಂದ್ರೆ ಆ ಭೂಮಿಯು ಬಹಳ ಪ್ರಾಮುಖ್ಯತೆ ಆಗಿದೆ ಫಲವನ್ನು ಕೊಡುವುದಕ್ಕೆ. In all the four soils, the seed is the same. It's not like different kind of seeds, but the results are different. 4 ಭೂಮಿಗಳು ನಾವು ಒಂದೇ ರೀತಿಯಾಗಿ ನೋಡ್ತೇವೆ. ಆ 4 ಭೂಮಿಗಳ ವ್ಯತ್ಯಾಸ ಇದೆ, ಆದ್ರೆ ಬೀಜ ಒಂದೇ, ವಿಧವಾದಂತ ಫಲಿತಾಂಶವನ್ನು ನಾವಲ್ಲಿ ನೋಡ್ತೇವೆ. See, the seed is the incorruptible word of God. ಬೀಜವು ದೇವರ ವಾಕ್ಯವಾಗಿದೆ, ಅದರಲ್ಲಿ ಯಾವ ದ್ವೇಷವೂ ಇಲ್ಲ. You know, go to 1 Peter 1:23. ಮೊದಲನೇ ಪೇತ್ರ 1ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಮೊದಲನೇ ಪೇತ್ರ, ನೀವು ಜೀವವು ತಿರುಗಿ ಹುಟ್ಟಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗದ ಬೀಜದಿಂದ ಉಂಟಾದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದು, ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕ ಉಂಟಾಯಿತು. Now the beach there in the original Greek is the seed used for the beach that produces a child. It is called a child. A person's beach produces, after it fertilizes the woman's womb, that produces a human being, the beach. ಈ ನಮ್ಮ ಒಂದು ಬೀಜವು ನಾವು ಅದಕ್ಕೆ ಗೊಬ್ಬರವನ್ನ ಸರಿಯಾಗಿ ಹಾಕಿ ಬೆಳೆಸಿದಾಗ ಅದು ಜೀವವನ್ನ ಕೊಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಇದು ನಾಶವಾಗದ ಬೀಜವಾಗಿದೆ. So but it says here, ಬಾಂಬೆಲಿ ಇದಾರೆ ಬ್ರದರ್, ನೆಟ್ವರ್ಕಿಂಗ್ ಸ್ವಲ್ಪ ತೊಂದರೆ ಆಗಿದೆ. ಪಾಷ ಯಾರು ಜಾಯ್ನ್ ಆಗಿದಾರಲ್ಲ ಪಾಷ? ಗ್ಯಾವಿನ್ ಡಿಸೋಜಾ ಅಂತ ಬ್ರದರ್ ಅವ್ರ ಕಡೆಯಿಂದ ಇರ್ಬೇಕೇನ? ಪಾಷ ಬ್ರದರ್ ಅವ್ರ ಜೊತೆಲಿ ಇರ್ತಾರಲ್ಲ, ನೆಟ್ವರ್ಕ್ಗೋಸ್ಕರ. ಬ್ರದರ್ ಅವ್ರು ಲೆಫ್ಟ್ ಆದ್ರು, ಮತ್ತೆ ಬರ್ಬೋದಂಗ ಕಾಣ್ತದೆ. ಸೊ ಅದೇ ನಾವು ಬೀಜಗಳ ಬಗ್ಗೆ ಕಲಿತಾ ಇದ್ದೆವು. ಇದುವರೆಗೂ ಬ್ರದರ್ ಅವರು ಹೇಳಿದ್ದು 4 ಫಲವ ಭೂಮಿಯನ್ನ ನಾವು ನೋಡ್ತೇವೆ. ಬೀಜ ಒಂದೇ, ಆದ್ರೆ 4 ರೀತಿಯ ಭೂಮಿಯನ್ನ ನಾವು
ನೋಡ್ತೇವೆ. ಪ್ರಯಾಣದಲ್ಲಿದ್ದಾರಲ್ಲ, ಹಾಗಾಗಿ ಸ್ವಲ್ಪ ನೆಟ್ವರ್ಕ್ ತೊಂದರೆ ಆಗಿದೆ. ವಿಠಲ್ ಅವರ ರೆಕಾರ್ಡಿಂಗ್ ಸ್ವಲ್ಪ ಪಾಸ್ ಮಾಡ್ತೀರಾ? Yes, sir. Yes. ಬೀಜಗಳು ಒಂದೊಂದು ಸಾರಿ ಕೊಳೆತು ಹೋಗ್ತದೆ ಅಲ್ವಾ? ಆದರೆ ದೇವರ ವಾಕ್ಯ ಎಂಬ ಬೀಜವು ಅದು ಎಂದಿಗೂ ನಾಶವಾಗದೆ ದೋಷ ಇಲ್ಲದಂತ ಒಂದು ಬೀಜವಾಗಿದೆ. So this important here, it says not of corruptible, to say that the word of God can never fail. ಇಲ್ಲಿ ನಾವು ನೋಡುತ್ತೇವೆ, ಬರೀ ದೋಷವಿಲ್ಲದಂತ ದೇವರ ವಾಕ್ಯವಲ್ಲದೆ ಇದು ಎಂದಿಗೂ ಬದಲಾವಣೆ ಆಗದಂತ ಒಂದು ದೇವರ ವಾಕ್ಯವಾಗಿದೆ. But so the 4 seeds gave you different results because of the soil, our heart conditions. So it can fail on many accounts. So when we see the Bible promise not coming through, it is usually, not usually, in every case, the Bible promise always works, but our heart condition does not bear it out. ನಾವಿಲ್ಲಿ ನೋಡುತ್ತೇವೆ, ಬೀಜಗಳು 4 ಫಲವಂತ ಭೂಮಿಯ ಮೇಲೆ ಬಿದ್ದಿದ್ದು 4 ರೀತಿಯ ಫಲಿತಾಂಶಗಳನ್ನ ನಾವು ನೋಡ್ತೇವೆ. ಆದ್ರೆ ದೇವರ ವಾಕ್ಯ ಅನ್ನುವುದು ಸದಾಕಾಲವೂ ನಿರಂತರವಾಗಿ ಇರುವಂತದ್ದು. ಒಂದೊಂದ್ಸಾರಿ ದೇವರ ವಾಗ್ದಾನದಲ್ಲಿ ಬದಲಾವಣೆ ಇಲ್ಲ. ದೇವರ ವಾಗ್ದಾನಗಳು ನಮ್ಮಲ್ಲಿ ನೆರವೇರಿಲ್ಲ ಅಂದ್ರೆ ಅದು ನಮ್ಮ ತಪ್ಪೇ ಹೊರತು ದೇವರ ವಾಕ್ಯವಲ್ಲ. You know, in the four kind of seeds, and the 4th seed, the 4 kind of soils, and the 4th soil gives 30, 60 or 100. You see that? Yes. ನಾವಿಲ್ಲಿ ನೋಡುತ್ತೇವೆ, 4ನೇ ಫಲವಂತವು ಭೂಮಿ 100ರಷ್ಟು ಫಲ ಕೊಡುವುದನ್ನು ನಾವು ನೋಡುತ್ತೇವೆ. So even there, it is a soil that works, but depending on many things, one can get only 30% or 60%, and one can get the full amount of returns, means manifestation. ಈ 4ನೇ ಭೂಮಿಯ ಮೇಲೆ ಬಿದ್ದಂತ ಬೀಜವು 30ರಷ್ಟು, 60ರಷ್ಟು, 90ರಷ್ಟು, 100ರಷ್ಟು ಫಲ ಕೊಡುವುದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ದೇವರ ವಾಕ್ಯವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಒಂದೊಂದು ಸಾರಿ 30ರಷ್ಟು ಫಲವನ್ನ ನೋಡ್ತೇವೆ, ಒಂದೊಂದು ಸಾರಿ 60ರಷ್ಟು ಫಲವನ್ನು ನೋಡ್ತೇವೆ, ಒಂದೊಂದು ಸಾರಿ 100ರಷ್ಟು ಫಲವನ್ನ ನೋಡ್ತೇವೆ. You know, it is because sometimes it works and then we give up halfway. ಒಂದೊಂದು ಸಾರಿ ಕಾರ್ಯ ಮಾಡ್ತದೆ, ಆದ್ರೆ ನಾವೇನ್ ಮಾಡ್ತೇವೆ, ಮಧ್ಯದಲ್ಲಿ ಬಿಟ್ಕೊಟ್ಬಿಡ್ತೇವೆ. Now an example is Peter. When he was walking on water, please, he did a great thing. He was the first man to walk on water. He did walk on water. He's successful. ನಾವು ಪೇತ್ರನ ಉದಾಹರಣೆಯಾಗಿ ನಾವು ನೋಡ್ತೇವೆ. ಪೇತ್ರನು ನಂಬಿಕೆಯಿಂದ ನೀರಿನ ಮೇಲೆ ನಡೆದನು. ಮಧ್ಯದಲ್ಲಿ ಸಂದೇಹ ಬರುವುದನ್ನು ನಾವು ನೋಡ್ತೇವೆ. Now, as he is walking on water, he starts sinking. ಆತನು ನೀರಿನ ಮೇಲೆ ನಡೆಯುವಾಗ ಮುಳುಗುವುದನ್ನು ನಾವು ನೋಡ್ತೇವೆ. He started sinking. So Jesus says, "You of little faith." ಯಾವಾಗ ಆತನು ಮುಳುಗುವುದನ್ನು ನೋಡಿದಾಗ ದೇವರು ಯೇಸು ಸ್ವಾಮಿ ಆತನಿಗೆ ಹೇಳುವುದನ್ನು ನೋಡ್ತೇವೆ, ಎಲೆ ಚಿಕ್ಕ ನಂಬಿಕೆ ಉಳ್ಳವನೇ ಎಂಬುದಾಗಿ. And that's in chapter 14. It is in chapter 14, verse 31. See. Chapter Matthew, chapter 14, verse 31. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡುತ್ತೇವೆ. ತಕ್ಷಣವೇ ಯೇಸು ತನ್ನ ಕೈಯನ್ನು ಚಾಚಿ ಅವನನ್ನು ಹಿಡಿದು, ಓ ಅಲ್ಪ ವಿಶ್ವಾಸಿಯೇ, ನೀನು ಯಾಕೆ ಸಂದೇಹ ಪಟ್ಟೆ ಎಂದು ಅವನಿಗೆ ಹೇಳಿದನು. Now what is the meaning of that alp vishwas?
ಇಲ್ಲಿ ನಾವು ನೋಡುತ್ತೇವೆ ಅಲ್ಪ ವಿಶ್ವಾಸಿಯೇ ಅಂದ್ರೆ ಅರ್ಥವೇನು? Now, see, he told us many times that you only need faith as small as a mustard seed. That means its faith is not in quantity. ಆ ದೇವರು ತನ್ನ ವಾಕ್ಯದಲ್ಲಿ ಹೇಳಿದ್ದಾನೆ, ನಮಗೆ ಸಾಸಿವೆ ಕಾಳಷ್ಟು ಅಂದ್ರೆ ನಮ್ಮ ನಂಬಿಕೆ ಎಷ್ಟು ದೊಡ್ಡ ಗಾತ್ರವಾಗಿದೆ ಎಂಬುದಾಗಿ ಪ್ರಾಮುಖ್ಯತೆ ಅಲ್ಲ, ನಮ್ಮ ನಂಬಿಕೆ ಎಷ್ಟು ಬಲವಾಗಿದೆ ಅನ್ನುವುದು ಮುಖ್ಯ. It is like the switch that you put on just now to put on the light in your house. ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಾವು ಸ್ವಿಚ್ ಆಗಿದ ತಕ್ಷಣ ಹೇಗೆ ಬೆಳಕು ಬರ್ತದೋ, you had to put on the switch. If you don't put on the switch, the light doesn't come out. You'll be in darkness now. ನಾವು ಆ ಸ್ವಿಚ್ ಅನ್ನ ಹಾಕದೆ ಹೋದ್ರೆ ಲೈಟ್ ಬರೋದಿಲ್ಲ. ಲೈಟ್ ಬಂದಿಲ್ಲ ಅಂದ್ರೆ ನಾವು ಕತ್ತಲೆಯಲ್ಲೇ ಇರ್ತೇವೆ. So you put on a switch. But what if your little son or somebody also puts on a switch? The ಈಗ same switch. ಉದಾಹರಣೆಗೆ ನೀವು ಅವು ಸ್ವಿಚ್ ಅನ್ನ ಹಾಕ್ತೀರಾ, ಅದೇ ರೀತಿಯಾಗಿ ನಿಮ್ಮ ಒಬ್ಬ ಮಗನು ಅಥವಾ ಚಿಕ್ಕ ಮಗು ಹೋಗಿ ಸೇಮ್ ಸ್ವಿಚ್ ಅನ್ನು ಹಾಕಿದಾಗ, So it is not how much strength you apply to the switch. You just need to apply switch your strength or a strength as small as of that of a child. ನೀವು ಎಷ್ಟು ಬಲವನ್ನು ಉಪಯೋಗಿಸಿ ಆ ಸ್ವಿಚ್ ಅನ್ನು ಹಾಕ್ತೀರ ಅನ್ನೋದು ಮುಖ್ಯವಲ್ಲ. ಯಾಕಂದ್ರೆ ನೀವು ಹಾಕ್ಬೋದು, ಚಿಕ್ಕ ಮಗು ಸಹ ಹಾಕ್ಬೋದು. ಇಲ್ಲಿ ನಂಬಿಕೆ ಅನ್ನೋದು ಬಹಳ ಪ್ರಾಮುಖ್ಯತೆ ಆಗಿದೆ. And just because you keep pressing it for a long time, that doesn't mean the light gets stronger. You just need to use it once. ನಾವು ಬಹಳ ಹೊತ್ತು ಒತ್ತಿ ಇಟ್ಟುಕೊಂಡಾಗ ಬಹಳ ಬೆಳಕು ಬರ್ತದೆ ಎಂದು ಭಾವಿಸುವುದು ತಪ್ಪು. ನಾವು ಒಂದು ಸಾರಿ ಸ್ವಿಚ್ ಅನ್ನು ಒದಗಿದ್ರೆ ಸಾಕು. So you can put on the switch in your house, or you can put a switch for the whole city of whole state of Karnataka. ನಮ್ಮ ಮನೆಯಲ್ಲಿ ಸ್ವಿಚ್ ಅನ್ನು ಹಾಕಬಹುದು, ಅದೇ ರೀತಿಯಾಗಿ ನಮ್ಮ ಬೀದಿಯಲ್ಲಿ ಹಾಕಬಹುದು. ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದು ಸ್ವಿಚ್ ನಲ್ಲಿ ಬೆಳಕನ್ನು ನಾವು ತರಬಹುದು. If you see in a chief minister or some big ministers launch, a big dam or a big power station, how does he do it? ಈಗ ಒಂದು ಮುಖ್ಯಮಂತ್ರಿ ಬಂದು ಒಂದು ದೊಡ್ಡ ಡ್ಯಾಮ್ ಅನ್ನು ಅಥವಾ ಏನಾದ್ರೂ ಒಂದು ಇನಾಗ್ರೇಷನ್ ಅಂದ್ರೆ ಓಪನಿಂಗ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ತಾರೆ? He puts on the switch, not because he is strong man, but he just put on one small button, that's all, and the whole dam works. ಈಗ ಎಲ್ಲ ಡ್ಯಾಮ್ ಒಂದು ಸ್ವಿಚ್ ನಲ್ಲಿ ಕೆಲಸ ಮಾಡ್ತಾ ಇದೆ ನೋಡಿ. ಅದು ಆತನ ಶಕ್ತಿ ಮೇಲೆ ಆಧಾರಗೊಂಡಿಲ್ಲ. ಆ ಸ್ವಿಚ್ ಅನ್ನು ಹಾಕುವುದರ ಮುಖಾಂತರ ಇಡೀ ಡ್ಯಾಮ್ ಬೆಳಕು ಬರುವುದನ್ನ ನಾವು ನೋಡ್ತೀವಿ. So in Luke, they say, Lord, increase our faith. ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ತನ್ನ ಶಿಷ್ಯರು ಪ್ರಾರ್ಥನೆ ಮಾಡುವುದು, ದೇವರೇ ನಮ್ಮ ನಂಬಿಕೆಯನ್ನು ವಿಸ್ತರಿಸು ಎಂಬುದಾಗಿ. So that is Luke chapter, we are not going there, Luke chapter 17:5. Okay, he says increase our faith, and the answer is, I don't need to increase your faith. ಇಲ್ಲಿ ನಾವು ನೋಡುತ್ತೇವೆ, ಶಿಷ್ಯರು ಬಂದು ಯೇಸು ಸ್ವಾಮಿಗೆ ಕೇಳ್ತಾರೆ, ನಮ್ಮ ನಂಬಿಕೆಯನ್ನು ವಿಸ್ತರಿಸಿ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲಿ ನಿಮ್ಮ ನಂಬಿಕೆಯ ವಿಸ್ತರಿಸುವ ಪ್ರಶ್ನೆಯೇ ಬರುವುದಿಲ್ಲ. To me, Jesus is saying, you don't need a lot of faith, but you need to use that little bit of faith as a mustard seed. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ, ನಿಮಗೆ ದೊಡ್ಡದಾದಂತ ಒಂದು ನಂಬಿಕೆಯನ್ನು ಬೇಕಾಗಿಲ್ಲ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು ಎಂಬುದಾಗಿ. So don't concentrate on, you don't have faith, you got to get more faith. It is the use of it. Are you using it? You could be having a lot of strength, but if you're not using that little bit like a child to put on the switch, you still stay in dark. You can be very strong man. ಆದುದರಿಂದ ನಮ್ಮ ಗಮನವನ್ನ ಹೆಚ್ಚಾಗಿ ನಮ್ಮ ನಂಬಿಕೆ ಎಷ್ಟು ದೊಡ್ಡದಾಗಿದೆ ಎಂಬುದರ ಮೇಲೆ ಗಮನಹರಿಸದೆ, ಚಿಕ್ಕ ನಂಬಿಕೆಯಿಂದಲೇ, ಅಂದ್ರೆ ಈಗ ಉದಾಹರಣೆಗೆ ಹೇಗೆ ಸ್ವಿಚ್ ಅನ್ನು ಆಗ್ತದೆ, ಅದು ದೊಡ್ಡವರಾಗಲಿ ಚಿಕ್ಕವರಾಗಲಿ ಒತ್ತಿದ ತಕ್ಷಣ ಬೆಳಕು ಬರ್ತದಲ್ಲ, ಅದೇ ರೀತಿಯಾಗಿ ನಮ್ಮ ನಂಬಿಕೆಯನ್ನ ನಾವು ಉಪಯೋಗಿಸಬೇಕು, ಗಮನ ಹರಿಸಬಾರದು ಎಷ್ಟು ದೊಡ್ಡದು ನನ್ನ ನಂಬಿಕೆ ಎಂಬುದಾಗಿ. So when just now we saw that when Peter walked and then he started sinking, Jesus pulls him out and then says, you ape of faith. ಇಲ್ಲಿ ನಾವು ನೋಡುತ್ತೇವೆ, ಪೇತ್ರನು ನೀರಿನ ಮೇಲೆ ನಡೆಯುವುದಕ್ಕೆ
ಪ್ರಾರಂಭಿಸುತ್ತಾನೆ. ಯಾವಾಗ ಸಂದೇಹ ಬರ್ತದೋ ಮುಳುಗಬೇಕಾದ್ರೆ ಯೇಸು ಸ್ವಾಮಿ ಕೈಯನ್ನು ಹಿಡಿದು ಆತನ ಮೇಲಕ್ಕೆ ಎತ್ತಿ ಅಲ್ಪ ವಿಶ್ವಾಸಿಯೇ ಎಂಬುದಾಗಿ ಹೇಳುವುದನ್ನು ನಾವು ಈಗ ತಾನೇ ಓದಿದ್ದೇವೆ. But see what he says. Why did you doubt? ಇಲ್ಲಿ ನಾವು ನೋಡುತ್ತೇವೆ, ಯಾಕೆ ನೀನು ಸಂದೇಹ ಪಟ್ಟೆ? So what he's saying is, it's like this. I'm going to demonstrate to you. You can put on your torchlight, right? ಎಸ್, ಈಗ ನಾವು ಪ್ರಶಾಂತ್ ಬ್ರದರ್ ನಮಗೆ ಉದಾಹರಣೆಯಾಗಿ ಅದನ್ನ ತೋರಿಸ್ತಿದ್ದಾರೆ. ನಾವು ಟಾರ್ಚ್ ಲೈಟ್ ಅನ್ನು ಹಾಕಬಹುದು ಈ ರೀತಿಯಾಗಿ. So it didn't take me much effort. I just put on the switch of this thing and the torchlight came on. ಬ್ರದರ್ ಅವರು ಏನು ಹೆಚ್ಚಾಗಿ ಸಮಯವನ್ನು ತೆಗೆದುಕೊಳ್ಳಿಲ್ಲ, ಶಕ್ತಿಯನ್ನು ತೆಗೆದುಕೊಳ್ಳಿಲ್ಲ, ಹೋದ್ರು ಟಾರ್ಚ್ ಲೈಟ್ ಅನ್ನ ಆನ್ ಮಾಡಿದ್ರು. So after seeing the storm, the winds, and knowing that he was a fisherman, Peter saw the wind, and what happened? ಇಲ್ಲಿ ನಾವು ನೋಡುತ್ತೇವೆ, ಪೇತ್ರನಿಗೆ ಗೊತ್ತು, ಯಾಕಂದ್ರೆ ಆತನು ಮೀನುಗಾರನು, ಸಮುದ್ರದ ವಾತಾವರಣ ಆತನಿಗೆ ಗೊತ್ತು. ನಾವಿಲ್ಲಿ ನೋಡ್ತೇವೆ ಆತ ನೀರಿನ ಮೇಲೆ ನಡೀತಾನೆ. ಆಮೇಲೆ ಏನಾಯ್ತು? So something called sandeha, doubt came into him. ನಾವಿಲ್ಲಿ ನೋಡುತ್ತೇವೆ, ಪೇತ್ರನಲ್ಲಿ ಸಂದೇಹವು ಬಂದಿದ್ದನ್ನ ನಾವು ನೋಡುತ್ತೇವೆ. So it's not that he put off the torchlight. His faith was there, but there was another opposing thing called sandeha. Now the torchlight was not working. ನೋಡ್ರಿ, ಲೈಟ್ ಅನ್ನು ಹಾಕಿದ್ದಾರೆ, ಟಾರ್ಚ್ ಅನ್ನು ಹಾಕಿದ್ದಾರೆ, ಅದಕ್ಕೆ ವಿರೋಧವಾಗಿ ಬೆಳಕಿಗೆ ಬರುವುದನ್ನ ನಾವು ನೋಡ್ತೇವೆ. The reason I'm telling you is because Satan wants to tell you anytime things don't work, you don't have enough faith. No. You have God's faith inside you when you're born again. ಅನೇಕ ಸಾರಿ ನಾವು ಫಲಿತಾಂಶಗಳನ್ನು ನೋಡದೇ ಇದ್ದಾಗ ಸೈತಾನನು ಬಂದು ನಮಗೆ ಹೇಳ್ತಾನೆ, ನಿನಗೆ ನಂಬಿಕೆ ಇಲ್ಲ ಎಂಬುದಾಗಿ. ಅದನ್ನ ನಾವು ಪಕ್ಕಕ್ಕಿಟ್ಟು ದೇವರ ಮೇಲೆ ನಾವು ಗಮನ ಹರಿಸಬೇಕು. And that is because the faith has been stopped by another thing called unbelief or doubt. ನಮ್ಮಲ್ಲಿ ನಂಬಿಕೆ ಇದೆ. ಆ ನಂಬಿಕೆಯು ಕಾರ್ಯ ಸಾಧಬೇಕಾದ್ರೆ ಸಂದೇಹ ಬಂದು, ಅಪನಂಬಿಕೆ, ಸಂದೇಹ ಬಂದು, ಅವಿಶ್ವಾಸ ಬಂದು ಅದನ್ನ ಏನ್ ಮಾಡ್ತದೆ, ಅಡ್ಡಗಡ್ತದೆ. So what Jesus is saying is that you had faith going on, but you didn't use it for all the time. You stopped putting on your torchlight. Because of this, your torchlight stopped. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆಯು ಯಾವಾಗಲೂ ಇದೆ, ಆದರೆ ನೀನು ಆ ಟಾರ್ಚ್ ಲೈಟ್ ಹಾಕಿಲ್ಲಲ್ಲ, ಅದೇ ರೀತಿಯಾಗಿ ನಿನ್ನ ನಂಬಿಕೆಯನ್ನು ನೀನು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಇನ್ನೂ ಒಂದು ವಸ್ತು ಬಂದು, ಸಂದೇಹವು ಬಂದು ಅದೇನ್ ಮಾಡ್ತಿದೆ, ನಿನ್ನ ನಂಬಿಕೆಯನ್ನ ಮುಚ್ಚುತ್ತಾ ಇದೆ. So if it was 10 meters from where Jesus, when Peter started walking, maybe he walked 5 meters. ಈಗ ಉದಾಹರಣೆಗೆ ಯೇಸು ಸ್ವಾಮಿ 10 ಮೀಟರ್ ದೂರದಲ್ಲಿದ್ರೆ ಪೇತ್ರನು ಒಂದು 5 ಮೀಟರ್ ನಡ್ಕೊಂಡು ಹೋಗಿರಬಹುದು. Now at 5 meters, his eyes saw the wind and the wind and all that. His eyes saw maybe at 5 meters he started seeing. ಇಲ್ಲಿ ನಾವು ನೋಡುತ್ತೇವೆ, ಒಂದು 5 ಮೀಟರ್ ನಡೆದ ಮೇಲೆ ಬಿರುಗಾಳಿಯನ್ನ ನೋಡಿದ ಆತನ ಪೇತ್ರನ ಕಣ್ಣುಗಳು ಬಿರುಗಾಳಿಯನ್ನ ನೋಡಿದ. So at 5 meters, though he was walking correctly and successfully, then other thoughts started coming in, which he saw with his 5 senses. He saw the wind that gave him sandeha, and that stopped the faith from operating. ನಾವಿಲ್ಲಿ ನೋಡುತ್ತೇವೆ, ಪೇತ್ರನು 5 ಮೀಟರ್ ನೀರಿನ ಮೇಲೆ ನಡೆದ, ಆದರೆ ಏನಾಯ್ತು, ಆತನ ನಂಬಿಕೆ ವಿರೋಧವಾಗಿ ಸಂದೇಹ ಬಂದಾಗ ಆತನಿಗೆ ಮುಳುಗುವುದಕ್ಕೆ ಶುರುವಾಯಿತು. ಯಾಕಂದ್ರೆ ನಾವು ಆ ರೀತಿಯಾಗಿ ಆಗ್ತದೆ. ಅನೇಕ ಸಾರಿ ನಾವು ನಂಬಿಕೆಯಲ್ಲಿ ನಡಿಬೇಕಾದ್ರೆ ಅನೇಕ ವಿಷಯಗಳು ನಮ್ಮಲ್ಲಿ ಸಂದೇಹವನ್ನು ತಂದು ನಮ್ಮ ನಂಬಿಕೆಯನ್ನು ಮುಳುಗುವಂತೆ ಮಾಡ್ತದೆ. You see, sandeha is doubt, but the reason you get doubt is because there is opposing evidence from your 5 senses. ನಮ್ಮ ಒಂದು 5 ಇದರಿಂದ ನಾವು ಏನ್ ಮಾಡ್ತೇವೆ, ನಮ್ಮ ನಂಬಿಕೆಗೆ ವಿರೋಧವಾಗಿ ಬರುವುದನ್ನ ನಾವು
ನೋಡ್ತೇವೆ. One second. So the point is that this is, let's go to Genesis to see how it comes. ನಾವು ಆದಿಕಾಂಡಕ್ಕೆ ನಾವು ಹೋಗೋಣ. So you see, Adam and Eve were naked. ಇಲ್ಲಿ ಆದಮ ಅವಳು ಏನ್ ಮಾಡಿದನ್ನ ನಾವು ನೋಡ್ತೇವೆ. Right? And go to Genesis 2 verse 25. ಆದಿಕಾಂಡ 2ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡುವುದಾದರೆ, ಇದಲ್ಲದೆ ಆ ಮನುಷ್ಯನು ಅವನ ಹೆಂಡತಿಯು ಇಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೆಗೊಳ್ಳಲಿಲ್ಲ. See, he's saying they were both naked, so obviously, and yet they were not ashamed. Why? They could see they're naked, but they were not ashamed. ಇಲ್ಲಿ ನಾವು ನೋಡುತ್ತೇವೆ, ಅವರು ಬೆತ್ತಲೆ ಆಗಿದ್ರು ಆದ್ರೆ ನಾಚಿಕೆಗೊಳ್ಳಲಿಲ್ಲ. Now, in the next chapter, we see that they ate the fruit, that fruit of knowledge of good evil. ನಾವು 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅವರು ಜ್ಞಾನ ಮತ್ತು ಆ ಒಂದು ಮರ ಹಣ್ಣನ್ನು ತಿಂದರು ಎಂಬುದಾಗಿ ನಾವು ನೋಡುತ್ತೇವೆ. Okay, so go to Genesis chapter 3 verse 7. ಆದಿಕಾಂಡ 3ನೇ ಅಧ್ಯಾಯ 7ನೇ ವಚನ. ಆಗ ಅವರಿಬ್ಬರ ಕಣ್ಣುಗಳು ತೆರೆಯಲ್ಪಟ್ಟು ತಾವು ಬೆತ್ತಲೆ ಆಗಿದ್ದೇವೆ ಎಂಬುದು ತಿಳಿದುಕೊಂಡರು. ಅವರು ಅಂಜೂರದ ಎಲೆಗಳನ್ನು ಹೊಲಿದುಕೊಂಡು ತಮಗೆ ತಾವೇ ಉಡುಗೆಗಳನ್ನು ಮಾಡಿಕೊಂಡರು. So what is I just know that, I just want to go sure. Genesis 3:7. I just want to make sure I said it correctly. Okay, so what did they do in Genesis 3:7? It means the eyes opened, but I thought the eyes were open. We saw eyes, that the eyes were open in 2:24. Genesis 2:24 told us the eyes, they were naked, but they were not ashamed. ನಾವು ಈಗ ತಾನೇ 2ನೇ ಅಧ್ಯಾಯ 24ರಲ್ಲಿ ನಾವು ಓದಿದೆವು, ಅವರ ಕಣ್ಣುಗಳು ತೆರೆಯಲ್ಪಟ್ಟಿದ್ದವು, ಯಾಕಂದ್ರೆ ಅವರು ಬೆತ್ತಲೆ ಆದರೂ ನಾಚಿಕೆ ಆಗಲಿಲ್ಲ. ಈಗ ನಾವು ನೋಡ್ತೇವೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಅವರ ಕಣ್ಣುಗಳು ತೆರೆಯಲ್ಪಟ್ಟವು ಎಂಬುದಾಗಿ. But they were not ashamed. But now they've stitched fig leaves. Why? So that now they're ashamed. That's why they're making clothes for themselves. ಈಗ ನಾವು ನೋಡುತ್ತೇವೆ, ಅವರು ಕಣ್ಣುಗಳು ತೆರೆಯಲ್ಪಟ್ಟವು, ಅಂಜೂರದ ಎಲೆಗಳಿಂದ ತಮಗೆ ತಾವು ಉಡುಗೆಗಳನ್ನ ಮಾಡಿಕೊಂಡ್ರು ಎಂಬುದಾಗಿ. ಯಾಕಂದ್ರೆ ಈಗ ಕಣ್ಣುಗಳು ತೆರೆಯಲ್ಪಟ್ಟು ಅವ್ರು ಗೊತ್ತಾಯ್ತು, ನಾಚಿಕೆ ಆಯ್ತು ಅವ್ರಿಗೆ, ನಾವು ಬೆತ್ತಲೆ ಆಗಿದೀವಲ್ಲಪ್ಪ ಎಂಬುದಾಗಿ. That's because eating of the fruit, some of the chemicals in the fruit or something, their 5 senses, their carnal senses they were focused, their eyes started focusing by use of their carnal senses, and they lost connection with God. ನಾವಿಲ್ಲಿ ನೋಡುತ್ತೇವೆ, ಯಾವಾಗ ಆ ಹಣ್ಣನ್ನು ತಿಂದರೋ ಆ ಹಣ್ಣಿನಲ್ಲಿರುವಂತ ರಸಾಯನ ಕೆಲಸ ಮಾಡುವುದನ್ನ ನಾವು ನೋಡ್ತೇವೆ. ಯಾವಾಗ ಹಣ್ಣನ್ನು ತಿಂದರೋ ಅವರ 5 ಮನೋನೇತ್ರಗಳು ತೆರೆಯಲ್ಪಟ್ಟವು ಎಂಬುದಾಗಿ, ಇಂದ್ರಿಯಗಳು ತೆರೆಯಲ್ಪಟ್ಟವು ಎಂಬುದಾಗಿ ನಾವು ನೋಡ್ತೇವೆ. ಪಂಚೇಂದ್ರಿಯಗಳು. So see, what is death? Death in the Bible is not like stopping to breathe. ಇಲ್ಲಿ ಮರಣ ಅಂದರೆ ಸತ್ಯವೇದದಿಂದ ಮಾತನಾಡುವುದಲ್ಲ. Death in the Bible is disconnection from God. ಸತ್ಯವೇದದಲ್ಲಿ ಮರಣ ಅಂದರೆ ದೇವರಿಂದ ದೂರ ಆಗುವಂತ ಮರಣ, ಶಾರೀರಿಕವಾದ ಮರಣವಲ್ಲ. So when they ate the fruit, they got disconnected from God, and they cannot see in their 6th sense what the things in the spiritual realm. ಈಗ ನಾವು ನೋಡುತ್ತೇವೆ 6ನೆಯ ಇಂದ್ರಿಯಗಳು, ಅದು ಯಾವುದು ಅಂದ್ರೆ ಆತ್ಮಿಕವಾದಂತ ಕಣ್ಣುಗಳು. ಯಾವಾಗ ಆ ಹಣ್ಣನ್ನು ತಿಂದರೋ ಅವರು ಶಾರೀರಿಕರ ಕಣ್ಣುಗಳು ತೆರೆದು
ಆತ್ಮಿಕ ಕಣ್ಣುಗಳು ತೆರೆಯುವುದನ್ನ ನಾವು ನೋಡ್ತೇವೆ. Now they still had their body with them, right? That's why she thought that, oh, it's okay. Look, it's still good to eat. Now the body was there, but they had now lost their connection with God. So they had died, but the body was still there. ಹಣ್ಣನ್ನು ತಿಂದ ಮೇಲೂ ದೇವರಿಂದ ದೂರವಾದ್ರು, ಆದ್ರೆ ದೇಹ ಇದೆ. ಅವ್ರು ತಿಳ್ಕೊಂಡ್ರು ನಾವು ಇನ್ನೂ ಬದುಕಿದೀವಿ ಅಲ್ಲ ಎಂಬುದಾಗಿ. Their eyes, their tongue, their ears, their feelings, all the five senses were still working. ಈ ಐದು ಇಂದ್ರಿಯಗಳು, ಪಂಚೇಂದ್ರಿಯಗಳು ಕೆಲಸ ಮಾಡುವುದನ್ನ ನಾವು ನೋಡುತ್ತೇವೆ. ಕಣ್ಣಾಗ್ಲಿ, ಮೂಗಾಗ್ಲಿ, ಕಿವಿ ಆಗ್ಲಿ, ನಾವು ನೋಡ್ತೇವೆ ಕಾರ್ಯ ಮಾಡುವಂಥದ್ದು ಹಣ್ಣನ್ನು ತಿಂದ ಮೇಲೂ. So they couldn't go and see in the sixth sense. They could only see in the five senses. ಅವರು 5 ಪಂಚೇಂದ್ರಿಯಗಳಿಂದ ನೋಡ್ತಾ ಇದ್ರೆ ಹೊರತು 6ನೇ ಪಂಚೇಂದ್ರಿಯ ಅಂದ್ರೆ ಆತ್ಮೀಯ ಕಣ್ಣುಗಳಿಂದ ಅವರು ನೋಡಲಿಲ್ಲ. Therefore, that's when once they were forced to see only on the five senses, they saw they were naked, they got ashamed, and they built the fig leaf apron, fig leaf clothes. ನಾವು ನೋಡುತ್ತೇವೆ, ಯಾವಾಗ ಅವರು ಒಂದು ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಾಗ ತಾವು ಬೆತ್ತಲೆ ಆಗಿದೆ ಎಂಬುದಾಗಿ ತಿಳಿದುಕೊಂಡು ಅಂಜೂರದ ಎಲೆಗಳಿಂದ ಬಟ್ಟೆ ಹೊಲ್ಕೊಳ್ಳುವುದನ್ನ ನಾವು ನೋಡ್ತೇವೆ. So similarly, now let us see when Jesus tells Peter, you of alpa faith and all that, you have Sandhya doubt. Let us see why he starts having it. ನಾವಿಲ್ಲ ನೋಡ್ತೇವೆ, ಯಾವಾಗ ಪೇತ್ರನು ಮುಳುಗುವುದಕ್ಕೆ ಪ್ರಾರಂಭಿಸಿದನೋ ಪೇತ್ರನನ್ನ ದೇವರು ನೋಡಿ, ನೀನು ಯಾಕೆ ಸಂದೇಹವನ್ನು ಪಟ್ಟೆ, ನೀನು ಅಲ್ಪ ವಿಶ್ವಾಸಿಯೇ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ತೇವೆ. Just go to the verse before that is chapter 14 of Matthew, verse 30. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನ. ಅದರ ಬಲವಾದ ಗಾಳಿಯನ್ನು ನೋಡಿದಾಗ ಅವನು ಭಯಪಟ್ಟು ಮುಳುಗುತ್ತಾ, ಕರ್ತನೇ ನನ್ನನ್ನು ರಕ್ಷಿಸು ಎಂದು ಕೂಗಿ ಹೇಳಿದನು. Note the word he saw. Everything starts with seeing. Because what does it mean? He saw with his five senses. ದಯಮಾಡಿ ಇದನ್ನ ನಾವು ಗಮನಿಸಬೇಕು. ಇಲ್ಲಿ 30ನೇ ವಚನದಲ್ಲಿ ನಾವು ನೋಡ್ತೇವೆ, ಪೇತ್ರನು ನೋಡಿದಾಗ ಎಂಬುದಾಗಿ. ಪೇತ್ರನು ತನ್ನ 5 ಇಂದ್ರಿಯಗಳಿಂದ ನೋಡಿದನು ಎಂಬುದಾಗಿ ನಾವು ನೋಡ್ತೇವೆ. So it says, therefore, that's what he says. See, she started moving by sight, not by faith. ಇಲ್ಲಿ ಪೇತ್ರನು ನಂಬಿಕೆಯಿಂದ ಮುಂದೆ ಹೋಗದೆ ತಾನು ನೋಡುವುದರಿಂದ ಮುಂದೆ ಹೋಗುವುದನ್ನು ನಾವು ನೋಡ್ತೇವೆ. Just check 2 Corinthians 5:7. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. So it is not about forcing yourself to walk in the blindness. It is to walk by faith. That means the faith, you have the torchlight of faith. It is not to walk in darkness, but to walk. See, this is your torchlight. Okay? No. This is light unto your feet. So it is walking by this. Amen. Amen. ನೋಡ್ರಿ, ದೇವರ ವಾಕ್ಯ ಎನ್ನುವುದು ನಮ್ಮ ದಾರಿಗೆ ದೀಪವಾಗಿದೆ. ನಾವು ನೋಡುವವರಾಗಿ ನಡೆಯದೆ ನಂಬಿಕೆಯಿಂದ ನಾವು ನಡೆಯುವರಾಗಬೇಕಂದ್ರೆ ನಾವು ಟಾರ್ಚ್ ಅನ್ನ ಆನ್ ಮಾಡಿಕೊಂಡು ನಂಬಿಕೆಯಿಂದ ದೇವರ ವಾಕ್ಯದ ಎಂಬ ಹಾದಿಯಲ್ಲಿ ನಾವು ನಡೆಯುವವರಾಗಿರ್ಬೇಕು. Go to Psalm 119, 119, Psalm. Yes. Verse 105. ಕೀರ್ತನೆಗಳು 119, 105ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ನಿನ್ನ ವಾಕ್ಯವು ನನ್ನ ಕಾಲಿಗೆ ದಾರಿಯ ದೀಪವಾಗಿದೆ ಎಂಬುದನ್ನು ನಾವು ನೋಡ್ತೇವೆ.
So what Peter was doing and what man did is initially when he was connected to God, he did not need something else because this was built in him. But now man was disconnected from God because of his whatever his disconnection with God. ನಾವಿಲ್ಲಿ ನೋಡುತ್ತೇವೆ ಮನುಷ್ಯನು ಪೇತ್ರನು ನೀರಿನ ಮೇಲೆ ನಡೀತಾ ಇದ್ದ. ಯಾವಾಗ ಅವನಲ್ಲಿ ಭಯ ಹುಟ್ಟಿತೋ, ಅಂದ್ರೆ ಯಾವಾಗ ಪೇತ್ರನು ನೀರಿನ ಮೇಲೆ ನಡೆಯುವುದಕ್ಕೆ ಶುರು ಮಾಡಿದನೋ, ನಂಬಿಕೆಯು ಈಗಾಗಲೇ ಪೇತ್ರನಲ್ಲಿ ಇತ್ತು. ಆದರೆ ಆತನು ನೀರಿನಲ್ಲಿ ನಡಿಬೇಕಾದ್ರೆ ನಂಬಿಕೆ, ಸಂದೇಹ, ಭಯ ಬಂದಾಗ ಆತನು ಏನಾಯ್ತು, ಮುಳುಗುವುದಕ್ಕೆ ಶುರು ಮಾಡಿದನು. So this is important, that faith is not, I'm telling you what it is not. It is not about making God do something. It's not. ನಂಬಿಕೆ ಅಂದರೆ ದೇವರು ಕಾರ್ಯಗಳನ್ನು ಮಾಡುವನಾಗಿ ಅಲ್ಲ. It is about walking. It is telling you how to walk in that light, which is all the sixth sense, which you cannot see anymore because of Adam's sin. ದೇವರು ಇದು ಮಾಡು ಅದು ಮಾಡು ಎಂಬುದಾಗಿ ಹೇಳುವುದಲ್ಲ. ನಂಬಿಕೆ ಎಂದರೆ ನಮ್ಮ 6 ಇಂದ್ರಿಯಗಳು, ಅಂದ್ರೆ 6ನೇದು ಯಾವುದು, ಆತ್ಮಿಕ ಕಣ್ಣು, ಅದರಿಂದ ನಾವು ನೋಡುವವರಾಗಿರ್ಬೇಕು, ಕಾರ್ಯ ಮಾಡುವವರಾಗಿರ್ಬೇಕು. Go to faith definition 11:1 of Hebrews. ಇಬ್ರಿಯರಿಗೆ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ನಮಗೆ ಬಹಳ ಪರಿಚಯ ಇರುವಂತ ಒಂದು ವಾಕ್ಯ. ಅದೇನೆಂದ್ರೆ, ನಂಬಿಕೆಯು ನಿರೀಕ್ಷಿಸುವವುಗಳ ನಿಜ ಲಕ್ಷಣವು, ಕಾಣುವುದುಗಳ ನಿರ್ದೇಶನವೂ ಆಗಿದೆ. Now, faith is based on proof, on evidence. Please, that one says faith is based on proof, which is like evidence. ಇಲ್ಲಿ ನಾವು ನೋಡುತ್ತೇವೆ, ನಂಬಿಕೆ ಎಂದರೆ ಏನಂದ್ರೆ ಕಾಣುವುದುಗಳ ಮೇಲೆ ನಾವು ನೋಡುವುದು ನಂಬಿಕೆ ಆಗಿದೆ. But you cannot see it. It is invisible. ನಮಗೆ ಕಾಣೋದಿಲ್ಲ, ಆದ್ರೆ ನಾವೇನ್ ಮಾಡ್ಬೇಕು, ನಂಬಬೇಕು. So therefore I said it can only use to be watched by your sixth senses. ನಾವು ನಮ್ಮ 6 ಇಂದ್ರಿಯಗಳಿಂದ ನಾವು ನೋಡುವವರಾಗಿದ್ದೇವೆ. So now that we lost our faculty because of Adam's body, we lost our ability to see all things. So because of our disconnection with God, we need a light. We need a light to go to that spiritual world. ಆದಾಮನು ಮಾಡಿದ ಪಾಪದಿಂದ ಈಗ ನಾವೇನಾಗಿದ್ದೇವೆ, ನಮ್ಮ ಒಂದು ಆತ್ಮಿಕ ಕಣ್ಣುಗಳನ್ನು ನಾವು ಕಳೆದುಕೊಂಡ್ಬಿಟ್ಟಿದ್ದೇವೆ. ಹಾಗಾಗಿ ಈಗ ನಾವು ನಂಬಿಕೆಯಲ್ಲಿ ನಡೆಯಬೇಕಾದರೆ ನಮ್ಮ ಒಂದು 6ನೆಯ ಇಂದ್ರಿಯ ಅಂದ್ರೆ ನಮ್ಮ ಆತ್ಮಿಕ ಕಣ್ಣುಗಳು ಬಹಳ ಪ್ರಾಮುಖ್ಯತೆ. So, in times of COVID, the doctor probably told a pastor or anybody, you also, sorry, this looks very bad because your medical report shows very bad symptoms. It can tell you that, right? A doctor can tell you, give you bad diagnosis. ಈಗ ಉದಾಹರಣೆಗೆ COVID-19 ಅಲ್ಲಿ ಎಲ್ಲರಿಗೂ ಅನುಭವ ಆಗಿದೆ. ನಾವು ಒಂದು ವೇಳೆ ದವಾಖಾನೆಗೆ ಹೋಗಿದಾಗ ದವಾಖಾನೆಯಲ್ಲಿ ವೈದ್ಯರು ಹೇಳ್ತಾರೆ, ನಿನ್ನ ಏನು ಮಾಡಕ್ಕಾಗಲ್ಲಪ್ಪ, ಯಾಕಂದ್ರೆ ನಿನ್ನಲ್ಲಿರುವಂತ ಆ ಒಂದು ಕಾಯಿಲೆಗಳು, ಅಣುಗಳು ಮಿತಿ ಮೀರಿ ಬಿಟ್ಟಿದಾವೆ ಎಂಬುದಾಗಿ. Is the doctor telling a lie? ಅಲ್ಲಿಗೆ ವೈದ್ಯನು ಸುಳ್ಳು ಹೇಳ್ತಾ ಇದ್ದಾನ? No, he's not. He studied and he's trying his best to tell you the truth. He's trying his best. Yes. ಡಾಕ್ಟರ್ ವೈದ್ಯನಲ್ಲಿ ಸುಳ್ಳು ಹೇಳ್ತಾ ಇಲ್ಲ, ಯಾಕಂದ್ರೆ ಅವನು ವಿದ್ಯಾಭ್ಯಾಸವನ್ನು ಮಾಡಿರುವುದರಿಂದ ಆದಷ್ಟು ನಿಮಗೆ ನಿಜವಾದದನ್ನು ಆತನು ಹೇಳ್ತಾ ಇದ್ದಾನೆ. But he can only see, the doctor can only see with all his instruments what he can see with his 5 senses. ಆ ವೈದ್ಯನು ತನ್ನ 5
ಇಂದ್ರಿಯಗಳಿಂದ ನೋಡುವುದನ್ನು ಮಾತ್ರ ಏನ್ ಕಾಣ್ತದೋ ಅದನ್ನು ಮಾತ್ರ ಹೇಳುವುದಕ್ಕೆ ಆತನು ಹೇಳ್ತಾನೆ. ಏನ್ ಕಾಣ್ತದೋ ತಮ್ಮ 5 ಇಂದ್ರಿಯಗಳಿಂದ ಏನ್ ಕಾಣ್ತದೋ ಅದನ್ನು ಮಾತ್ರ ಹೇಳ್ತಾನೆ. See, we still have, see, we are born again in the spirit, okay? Remember that, spirit, soul, Yes. and body. Yes. ನಾವು ಆತ್ಮಿಕವಾಗಿ ಹುಟ್ಟಿದ್ದೇವೆ, ಹೊಸದಾಗಿ ಹುಟ್ಟಿದ್ದೇವೆ, ದೇಹ ಆತ್ಮ ಅನ್ನೋದು. But our body is still the old body that came from Adam. Yes. It is not born again. Our mind is still the old mind that we got from the world. Only our spirit, the life-giving spirit, is the Holy Spirit is born again. ನಾವು ಯಾವಾಗ ಹೊಸದಾಗಿ ಹುಟ್ಟುತ್ತೇವೋ ನಮ್ಮಲ್ಲಿ ಅದೇ ಮನಸ್ಸು ಇದೆ, ಅದೇ ದೇಹ ಇದೆ, ಆದರೆ ನಮ್ಮಲ್ಲಿರುವಂತ ಆತ್ಮವು ಪರಿವರ್ತನೆ ಆಗಿರುವುದನ್ನ ನಾವು ನೋಡ್ತೇವೆ. So one can be a great man of God, a very holy man of God, a good man of God, but he can get sick of cancer or anything or COVID and die. Now, it's not God doing it, but he's got a body of Adam. ಇಲ್ಲಿ ನಾವು ನೋಡುತ್ತೇವೆ ದೊಡ್ಡ ದೊಡ್ಡ ದೇವರ ಸೇವಕರು, ಪ್ರಸಿದ್ಧಿಯಾದಂತ ಸೇವಕರು ಕ್ಯಾನ್ಸರ್ಗಳಿಂದ ಸಾಯುವುದನ್ನು ನಾವು ನೋಡ್ತೇವೆ. See, I had to speak, Pastor Manoj was there, for a girl of a very good pastor, and there was a whole thing in Sada Vasco. I don't know, they called me to speak on the grave. Yes. ನಾವೆಲ್ಲರಿಗೂ ಗೊತ್ತು, ಕೆಲವು ತಿಂಗಳ ಹಿಂದೆ ಮನೋಜ್ ಪಾಸ್ಟರ್ ಜೊತೆಯಲ್ಲಿ ಬ್ರದರ್ ಅವರು ಒಂದು ಸಮಾಧಿಗೆ ಹೋಗಿದ್ರು. ಅಲ್ಲಿ ಬ್ರದರ್ ಅವರಿಗೆ ಹೇಳಿದ್ರು, ನೀವು ವಾಕ್ಯವನ್ನ ಹೇಳ್ರಿ ಎಂಬುದಾಗಿ. ಯಾಕಂದ್ರೆ ನಮಗ್ ಗೊತ್ತಿತ್ತು ಒಬ್ಬ ಯವನಸ್ಥೆಯು ಕಾಯಿಲೆಯಿಂದ ಸಾಯುವುದನ್ನ. So I'm sure everybody must be wondering, that girl is such a good girl, a father is such a really good man, and I'm telling you, I know him, and works so much in charity. How did she die? She was only 23 years old. ಅಲ್ಲಿರುವಂತ ಎಲ್ಲರಿಗೂ ಒಂದು ಇದು ಅನ್ಸಿರ್ಬೋದು, ನೋಡಪ್ಪ ಒಳ್ಳೆ ಹುಡುಗಿ, ಅವರ ಅಪ್ಪ ಅನೇಕ ದಾನ ಧರ್ಮಗಳನ್ನ ಮಾಡ್ತಾ ಇದ್ದಾನೆ, ಆದ್ರೂ 23 ವಯಸ್ಸಿನಲ್ಲಿ ಆ ಹುಡುಗಿ ಸತ್ತೋದಳಲ್ಲ ಯಾಕೆ ಎಂಬುದಾಗಿ. I mean, couldn't God do something to save her? So many people praying. ಅನೇಕ ಜನರು ಪ್ರಾರ್ಥನೆ ಮಾಡಿದ್ರು, ಆಕೆಯನ್ನ ರಕ್ಷಿಸುವುದಕ್ಕೆ ದೇವರಲ್ಲಿ ಯಾವ ಸಾಮರ್ಥ್ಯ ಇರಲಿಲ್ವಾ? See, it's the same thing they are asking Jesus when a man was, I think, lame at the, not Jesus, Jesus, at the temple. They ask him, is it his fault or his parents' fault that he's sick? ಈಗ ನಾವು ನೋಡುತ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯು ಶಿಷ್ಯರೊಟ್ಟಿಗೆ ಹೋಗಬೇಕಾದ್ರೆ ಒಬ್ಬ ಹುಟ್ಟುಕುರುಡನ್ ಬರ್ತಾನೆ. ಅದನ್ನು ನೋಡಿ ಈತನು ಮಾಡಿದ ತಪ್ಪು ಅಥವಾ ಈತನ ತಂದೆ ತಾಯಿಗಳು ಮಾಡಿದ ತಪ್ಪು ಎಂಬುದಾಗಿ. ಪಾಪ this is important for you to understand, okay, why people get sick and all that. You might see some really holy man of God and he gets sick and he says, isn't God there to save him? And then we think God is heartless, but we got to understand the truth. ಇದು ಬಹಳ ಪ್ರಾಮುಖ್ಯತೆ ಆಗಿದೆ. ಯಾಕೆ ಪರಿಶುದ್ಧವಾದಂತ ದೇವರ ಮಕ್ಕಳು ಅನೇಕ ಸಾರಿ ಕಾಯಿಲೆಗಳಿಂದ ಮರಣ ಹೊಂದುವುದನ್ನ, ಕಾಯಿಲೆಗಳಿಂದ ನಳುವುದನ್ನ, ಆದುದರಿಂದ ನೀವು ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯತೆಯಾಗಿದೆ. Brother, can I teach about 15 minutes more because we started late? There was an internet problem at the beginning. Yes, brother. Please go ahead, brother. Thank you, brothers. Yes. Thank you, brothers, because I'm only teaching and continuing today because it's important for you to know all this. Yes, brother. ಬಹಳ ತಡವಾಗಿ 15 ನಿಮಿಷ ತಡವಾಗಿ ನಾವು ಇದನ್ನು ಪ್ರಾರಂಭಿಸಿದ್ರಿಂದ ಬ್ರದರ್ ಅವರು ಇನ್ನೊಂದು 15 ನಿಮಿಷ ತೆಗೆದುಕೊಳ್ತಾರೆ. ಯಾಕಂದ್ರೆ ಇದು ಬಹಳ ಪ್ರಾಮುಖ್ಯತೆ ಆಗಿದೆ ನಾವು ಕಲಿಯುವಂತ ವಿಷಯ. So I use this scripture speaking at the grave. ಈ ಒಂದು ವಾಕ್ಯವನ್ನು ಉಪಯೋಗಿಸಿ ಆ ಸಮಾಧಿ ಮಾಡುವಂತ ಸಮಯದಲ್ಲಿ ಬ್ರದರ್ ಅವರು ಮಾತನಾಡಿದರು. So just go to John chapter 9 verse 2. 9 verse 2, brother. Yes, brother. ಯೋಹಾನನ ಸುವಾರ್ತೆ 9ನೇ ಅಧ್ಯಾಯ 2ನೇ ವಚನ. ಆತನ ಶಿಷ್ಯರು, ಬೋಧಕನೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಪಾಪ ಮಾಡಿದವರು ಯಾರು, ಈ ಮನುಷ್ಯನೋ ಅಥವಾ ಇವನ ತಂದೆ ತಾಯಿಗಳೋ ಎಂದು ಆತನನ್ನು ಕೇಳಿದರು. So
The question is, the girl is born again. I know she's a Baptist. This is in Vasco, Sada. Yes, Pastor yes. Manoj, all the pastors of Goa, or many are there. And the father is very, mother, father, everybody is born again. So now the question is, why is this girl dead? Who sinned? Father sinned? Girl sinned? Why is she dead? Same question there. People must be wondering. ಆಕೆಯನ್ನು ಸಮಾಧಿ ಮಾಡುವಾಗ ಅನೇಕ ಸಭಾಪಾಲಕರುಗಳು ಮನೋಜ್ ಪಾಸ್ಟರ್ನು ಸಹ ಹೋಗಿದ್ರು ಸಡಾಕ್ಕೆ. ಅಲ್ಲಿ ನಾವು ನೋಡ್ತೇವೆ ಆ ಚಿಕ್ಕ ಹುಡುಗಿ ಯವನಸ್ಥಳಿಯು ಹೊಸದಾಗಿ ಹುಟ್ಟಿದ್ದಾಳೆ, ಅವರ ಅಪ್ಪ ಅಮ್ಮ ಹೊಸದಾಗಿ ಹುಟ್ಟಿದ್ದಾರೆ, ಅವರೆಲ್ಲ ವಿಶ್ವಾಸಿಗಳು. ಇಷ್ಟು ಒಂದು ಆತ್ಮಿಕತೆಯಲ್ಲಿ ಇರ್ಬೇಕಾದ್ರೆ ಯಾರು ಪಾಪ ಮಾಡಿದ್ರು? ಆ ಹುಡುಗಿಯ ಸಾವಿಗೆ ಯಾರು ಕಾರಣರು? ಅವರ ತಂದೆ ಮಾಡಿದ ಪಾಪವೋ ಅಥವಾ ತಾಯಿ ಮಾಡಿದ ಪಾಪವೋ? So, you also wonder, that man is a holy man. He was showing so many miracles. He did so many miracles, and when he went and he got COVID and he died. Huh? How is that possible? ನೋಡಿ, ಆ ಸಭಾಪಾಲಕರು ಪ್ರಾರ್ಥನೆ ಮಾಡಿದಾಗ ಅನೇಕ ಜನರು ಸ್ವಸ್ಥತೆಯನ್ನು ಹೊಂದಿದರು. ಈಗ ನೋಡಿದ್ರೆ ಆತನೇ ಕಾಯಿಲೆಯಲ್ಲಿದ್ದಾನೆ. ಇದು ಹೇಗೆ ಸಾಧ್ಯ? Pastor Prabhakar got an accident, no? ಈಗ ನಮ್ಮ ಪ್ರಭಾಕರ್ ಪಾಸ್ಟರ್ ಅವ್ರಿಗೂ ಆಕ್ಸಿಡೆಂಟ್ ಆಗಿದೆ ನೋಡ್ರಿ. He's a good man. He's a good pastor. Why should he get accident? ಈಗ ನಮ್ಮ ಪ್ರಭಾಕರ್ ಪಾಸ್ಟರ್ ಒಳ್ಳೆಯ ವ್ಯಕ್ತಿ, ದಾಂಡೇಲಿಗೆ ಹೋದ್ರೆ ನಮಗೆ ಚೆನ್ನಾಗಿ ಊಟ ಹಾಕಿದ್ರು, ಆದ್ರೂ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು. ಯಾಕೆ? Because there are laws that are operating. Okay, we are not above the laws. There are laws, and we have to know how to handle. I'm sorry, let me call it system, because the laws everybody gets taken away by law of Moses. I'm not meaning that law of Moses. There are physical, scientific laws that operate, that God has created. ಇಲ್ಲಿ ನಾವು ಮೋಶೆಯ ಒಂದು ಧರ್ಮಶಾಸ್ತ್ರಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇಲ್ಲ. ದೇವರು ಕೆಲವೊಂದು ನಿಯಮಗಳನ್ನ ಆತನ ಏನು ಮಾಡಿದ್ದಾನೆ, ಉಂಟು ಮಾಡಿದ್ದಾನೆ. ಆ ಒಂದು ನಿಯಮಗಳ ಪ್ರಕಾರ, ಆ ಪದ್ಧತಿಗಳ ಪ್ರಕಾರ ಈ ಒಂದು ಲೋಕವು ಕಾರ್ಯನಿರ್ವಹಿಸುವುದನ್ನ ನಾವು ನೋಡ್ತೇವೆ. So now see the answer Jesus gives why this person is sick. Same answer applied to that girl, 23 years old, who died. ಈಗ ಯಾವಾಗ ಈ ಪ್ರಶ್ನೆಯನ್ನು ಕೇಳಿದಾಗ ಯೇಸು ಸ್ವಾಮಿ ಈ ಪ್ರತಿಕ್ರಿಯೆಯನ್ನು ಕೊಡ್ತೇನೆ. ಈ ಒಂದು ಪ್ರತಿಕ್ರಿಯೆಯು ಆ 23 ವರ್ಷದ ಆ ಸಹೋದರಿ ಸತ್ತಿದ್ದಕ್ಕೂ ಇದು ಒಂದು ಉತ್ತರವಾಗಿದೆ. Go to John chapter 9 now, next verse 3. ಇಲ್ಲಿ ಯೋಹಾನನ ಸುವಾರ್ತೆ 9ನೇ ಅಧ್ಯಾಯ, chapter 9 verse 10 3 brother. Yes, because 2 we finished. 3. Yes brother. 3ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಪ್ರತ್ಯುತ್ತರವಾಗಿ, ಈ ಮನುಷ್ಯನಾಗಲಿ ಇಲ್ಲವೇ ಇವನ ತಂದೆ ತಾಯಿಗಳಾಗಲಿ ಪಾಪ ಮಾಡಲಿಲ್ಲ, ಆದರೆ ದೇವರ ಕ್ರಿಯೆಗಳು ಇವನಲ್ಲಿ ಪ್ರಕಟವಾಗುವುದಕ್ಕಾಗಿ ಇದಾಯಿತು. See, pay attention. All he's saying is, it is not, I told him what I'm saying is, it's not that girl's fault, it is not her father's fault. Neither is Jesus saying it is that man nor his parents have sinned. That is not the reason for this girl dying, not the reason for this man at the temple. ನಾವು ದಯಮಾಡಿ ಇದನ್ನ ಗಮನಿಸಬೇಕು. ಆತನು ಈ ರೀತಿಯಾಗಿ ಕುರುಡನಾಗುವುದಕ್ಕೆ ಅವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ. ಈ ಒಂದು ಅಂಶವು ಆ ಒಂದು ಯವನಸ್ಥೆಯ ಸ್ತ್ರೀಗೂ ಸಹ ಅನ್ವಯ ಆಗ್ತದೆ. ಆಕೆಯ ಮರಣಕ್ಕೆ ತಂದೆ ತಾಯಿಗಳು ಮಾಡಿದ ಪಾಪದಿಂದಾಗಲಿ ಅಲ್ಲ. So if some pastor or someone gets sick and even dies or gets sick, it is not because he has done sin. Please, some people say, he must have done sin. No, that's not sin. It's a natural reason, because when we were born again, the spirit changed, but the body is still of Adam's child. Yes, beautiful brother, very true. ನಾವು ಅನೇಕ ಸಾರಿ ಏನ್ ಮಾಡ್ತೇವೆ, ಯಾರು ಪಾಸ್ಟರ್ಸ್ ಏನಾದ್ರು ಸತ್ತೋದ್ರೆ ನಾವೇನ್ ಮಾಡ್ತೀವಿ, ಆ ಪಾಸ್ಟರ್ ಏನ್ ಪಾಪ ಮಾಡಿರ್ಬೇಕು, ಅದಕ್ಕೆ ಸತ್ತೋಗಿದ್ದಾನೆ ಎಂಬುದಾಗಿ ನಾವು ಅನೇಕ ಸಾರಿ ನ್ಯಾಯ ತೀರಿಸುವುದನ್ನ ಮಾಡ್ತೇವೆ. ಪಾಪದಿಂದ, ಯಾಕಂದ್ರೆ ನಾವು ಆದಾಮನು ಮಾಡಿದಂತ ಪಾಪದಿಂದ ಆ ದೇಹವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಆ ದೇಹ ಇದೆ. So when the doctor says you got COVID, the doctor is not lying, but he is using his 5 senses. He has used the 5 senses and done tests and said, yes, you got COVID.
ಈಗ ಆ ವೈದ್ಯರು ನಿಮಗೆ ಕೋವಿಡ್ ಇದೆ ಎಂಬುದಾಗಿ ಹೇಳಿದಾಗ ಆತನು ಸುಳ್ಳು ಹೇಳ್ತಾ ಇಲ್ಲ. ಯಾಕಂದ್ರೆ ಆತನು 5 ಇಂದ್ರಿಯಗಳನ್ನು ಉಪಯೋಗಿಸಿ ನಿಮಗೆ ಸತ್ಯವನ್ನ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಕೋವಿಡ್ ಇದೆ ಎಂಬುದಾಗಿ. But what does Jesus say here? That now you can have the works of God, the power of God should be seen in you. Yes, it is not because of your sin. But Yes. now the power of God will be seen in you. Not yet, but now when you apply 1 Peter 2:24, that medicine, that is the spiritual medicine, that will get healed. ಇಲ್ಲಿ ನಾವು ನೋಡುತ್ತೇವೆ, ಯಾವಾಗ 2ನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನವನ್ನ ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ಳುತ್ತೇವೋ, ನಾವಿಲ್ಲಿ ನೋಡುತ್ತೇವೆ, ಇದುವರೆಗೂ ನಿನ್ನಲ್ಲಿ ದೇವರ ಶಕ್ತಿಯು ಕಾರ್ಯ ಮಾಡಲಿಲ್ಲ, ಈಗ ಏನಾಗ್ತದೆ, ದೇವರ ಆ ಒಂದು ಶಕ್ತಿಯು ನಿನ್ನಲ್ಲಿ ಕಾರ್ಯವನ್ನ ಮಾಡ್ತದೆ ಎಂಬುದಾಗಿ. 1 Peter 2:24 is a seed, but a seed, just because it is in the Bible, it does not work. It is there, it's a bag of seed, but it needs a ground to plant in. ನಾವು 1ನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನದ ಪ್ರಕಾರ, ಯಾವಾಗ ನಂಬಿಕೆಯಿಂದ ಭೂಮಿಯ ಮೇಲೆ ಆ ಬೀಜವನ್ನು ಬಿತ್ತುತ್ತೇವೋ, ಯಾವಾಗ ನಂಬಿಕೆಯಿಂದ ಫಲವನ್ನ ಕಾಣ್ತೇವೋ, ಅದು ಕಾರ್ಯನಿರ್ವಹಿಸುವುದನ್ನು ನಾವು ನೋಡ್ತೇವೆ. So just you have to believe in this faith, in this seed. You have to believe. What is belief? I've told you what is belief. Anybody will tell me what is belief? Meaning of belief? ಈಗಾಗಲೇ ಪ್ರಶಾಂತ್ ಬ್ರದರು ಅನೇಕ ಸಾರಿ ನಮಗೆ ನಂಬುವುದರ ಕುರಿತು ಹೇಳಿದ್ದಾರೆ. ಆ ಬೀಜ ಎಂಬ ವಾಕ್ಯವನ್ನು ನಾವು ನಂಬಬೇಕು. ಯಾರಾದ್ರೂ ಹೇಳ್ತೀರಾ ನಂಬುವುದಂದರೆ ಏನು? ಈಗ ದಯಮಾಡಿ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಪ್ರಶಾಂತ್ ಬ್ರದರ್. ಯಾರಾದ್ರೂ ಹೇಳಿ ಪಟ್ಟನಿಗೆ, ನಂಬುವುದಂದರೆ ಏನು? ನಾಲಿಗೆಯಿಂದ ಬಾಯಿಂದ ಹೇಳಿ. ಮರ್ತು ಬಿಟ್ರ? ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ನಮ್ಮ ಆತ್ಮದಿಂದ ಪಾಸ್ಟರ್, ಆತ್ಮದಿಂದ ನಂಬಬೇಕು ನಾವು ದೃಢವಾಗಿ. He is saying we need to believe in our heart and confess by our mouth. No. The meaning of the word belief is an action corresponding to the message. You have to have an action. Belief is not saying I believe. No. That's an empty word. That is air. When your actions show it. Okay. ಇಲ್ಲಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಇದನ್ನ ತಿಳ್ಕೊಳ್ಳಿ. ನಂಬುವುದು ಅಂದರೆ ಏನು? ಬರೀ ನಾನು ನಂಬ್ತೇನೆ ಅನ್ನುವುದಲ್ಲ, ನಾವು ನಂಬುವುದನ್ನು ನಮ್ಮ ಕಾರ್ಯರೂಪಕವಾಗಿ ನಾವು ತೋರಿಸ್ಬೇಕು, ಕಾರ್ಯವಾಗಬೇಕು. Faith without action is dead. That faith is just empty word. I have faith. But if you have faith, you should demonstrate. Actions you shouldn't demonstrate. Actions should come naturally to you. ನೋಡ್ರಿ, ಈ ಕ್ರಿಯೆಗಳನ್ನುವುದು ನಮ್ಮಲ್ಲಿ ಸ್ವಾಭಾವಿಕವಾಗಿ ಬರಬೇಕು. ಅದೇ ದೇವರ ವಾಕ್ಯ ಹೇಳ್ತಾ ಇದೆ. ನಂಬಿಕೆ ಇಲ್ಲದ ಕ್ರಿಯೆಗಳು ಸತ್ತ ನಂಬಿಕೆ ಆಗಿದೆ ಎಂಬುದಾಗಿ. Okay, it is in, just not go, but James chapter 2 verse 14 or something like that. ಯಾಕೋಬನ ಗ್ರಂಥ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ. No. Okay. Anyway, I think for 2:70. But the point is like this. Don't go to the doctor. In your village, how do they tell if a person is alive or dead in a village? Okay, getting doctor is far away. In Dandeli, in the middle forest or something, how do you tell somebody is dead? Somebody may find that woman there. Then the people will say, is she dead or alive? How do they find out? ಈಗ ಹಳ್ಳಿಗಳಲ್ಲಿ, ದಾಂಡೇಲಿ ಆಗ್ಲಿ, ಬೇರೆ ಯಾವ ಒಂದು ಹಳ್ಳಿಗಳಾಗ್ಲಿ, ಒಬ್ಬ ಸ್ತ್ರೀ ಸತ್ತಿದ್ರೆ ನಾವು ಹೇಗೆ ಹೇಳಲು ಸಾಧ್ಯ ಆಕೆ ಸತ್ತಿದಾಳೋ ಬದುಕಿದಾಳಂತ? ಯಾವುದ್ರ ಮೇಲೆ ನಾವು ಆಧಾರ ಇಟ್ಕೊಂಡು ಹೇಳ್ತೇವೆ? It is by breath, no? By Ah, breath. What they do in the villages is they put a finger or something and say, oh, he's not breathing, so that person is dead, right? ಈಗ ಹಳ್ಳಿಯಲ್ಲಿ ಯಾರಾದ್ರೂ ಸತ್ರೆ ಆತನನ್ನು ಸತ್ತಿದಾನೆ ಇಲ್ಲ ಅಂತ ಹೇಗ್ ನೋಡ್ತಾರೆ? ಹೋಗಿ ಅವರ ಉಸಿರನ್ನ ನೋಡ್ತಾರೆ, ಉಸಿರಾಡ್ತಾ ಇದ್ದಾನ ಇಲ್ಲ ಅಂತ. ಉಸಿರಾಡಿಲ್ಲ ಅಂದ್ರೆ ಇವನು ಎಕ್ಕುಟ್ಕೊಂಡು ಹೋದ ಅಂತ ಹೇಳ್ತಾರೆ.
So, he says, yeah, without action. Yes, So 2:17. he's saying, no. So he's saying, Phil, it is in James 2:17. 2:17, is it? Yes, brother. Yes, No, brother. no. No, there's something else. Yes. I'm sorry to take you late because but No, we started late. brother. Please, This take is very your own time, important. brother. Huh? Yeah, Yes, yeah. yes. Normally, I want to. James chapter 2. Somewhere he talks of a spirit. Okay, brother. Yeah, what is good? Go in peace, people. Nothing. So show me us. Show you the one God. Remove everything. Oh yes. 26, Go brother. to no. Yeah, 26. Correct. Can you read that? Yes, brother. 2ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡ್ತೇವೆ, ಆತ್ಮವಿಲ್ಲದ ದೇಹವು ಸತ್ತಿದ ಪ್ರಕಾರವೇ ಕ್ರಿಯೆಗಳ ಇಲ್ಲದೆ ನಂಬಿಕೆಯು ಸತ್ತದ್ದೇ. Okay, that word Atma is not a spiritual word. That word Atma means breath. ಇಲ್ಲಿ ಆತ್ಮ ಅಂದ್ರೆ ಇದು ಆತ್ಮಿಕವಾದಂತ ಒಂದು ಪದ ಅಲ್ಲ, ಅಂದ್ರೆ ಅದು ಆತ್ಮ ಅಲ್ಲ, ಇದು ಉಸಿರು. Okay, so the word Atma also in Greek means spirit. In Greek is word breath. ಗ್ರೀಕ್ ಪದದಲ್ಲಿ ಆತ್ಮ ಅಂದರೆ ಉಸಿರು ಎಂಬುದಾಗಿ. So he's saying if a body has no breath, similarly faith is like a body without breath. If the faith is not showing action, that faith is dead, like the body is dead. ಎಸ್, ಬ್ಯೂಟಿಫುಲ್. ಈಗ ನೋಡಿ, ಒಬ್ಬ ಮನುಷ್ಯನು ಉಸಿರಾಡಲಿಲ್ಲ ಅಂದ್ರೆ ಆತನು ಸತ್ತಿರ್ತಾನಲ್ಲ, ಅದೇ ರೀತಿಯಾಗಿ ನಮ್ಮ ಒಂದು ನಂಬಿಕೆಯು ಕಾರ್ಯರೂಪಕವಾಗಿ ಇಲ್ಲ ಅಂದ್ರೆ, ನಮ್ಮ ನಂಬಿಕೆಯು ಕಾರ್ಯಗಳನ್ನು ನಾವು ನೋಡದೇ ಇದ್ದರೆ ಅದು ಸತ್ತ ಹಾಗೆ. Actions don't give faith, but faith, if you have faith, it will show in actions. Please understand this, huh? Yes. Actions, you might think, oh, this is my action, so I have faith. No, your faith, it will automatically manifest actions. ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕು, ಎಲ್ಲರೂ ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಕ್ರಿಯೆಗಳು, ನಾವು ಕ್ರಿಯೆಗಳನ್ನು ನೋಡ್ತೀವಲ್ಲ, ಕ್ರಿಯೆಗಳಿಂದ ಬರುವಂತ ನಂಬಿಕೆ ಅಲ್ಲ, ಅದು ನಂಬಿಕೆ ಅಲ್ಲ ಕ್ರಿಯೆಗಳಿಗೆ. ಆದರೆ ನಂಬಿಕೆಯು ಏನ್ ಮಾಡ್ಬೇಕು, ಕ್ರಿಯೆಗಳನ್ನ ಮಾಡ್ಬೇಕು. ಕ್ರಿಯೆಗಳು ಬರ್ತಾ ಇದ್ರೆ ಅದು ನಂಬಿಕೆ ಅಂತ ತಿಳ್ಕೊಳ್ಳುವಂತದ್ದಲ್ಲ, ಅರ್ಥ ಮಾಡ್ಕೊಳ್ಳಿ. ಆದರೆ ನಂಬಿಕೆಯಿಂದ ನಾವು ಕ್ರಿಯೆಗಳನ್ನ ಮಾಡಬೇಕು. Therefore, please, so just because I say, oh, you don't have faith, don't try to show it with action. It shouldn't be by your effort. The faith should naturally show actions. If there are no actions, like a man should naturally show breathing if he is alive. ನಾವು ನಂಬಿಕೆಯು ಕ್ರಿಯೆಗಳನ್ನು ಮಾಡ್ತಾ ಇಲ್ಲ ಎಂಬುದಾಗಿ ಎಲ್ಲ ಪ್ರಯತ್ನಗಳನ್ನ ಮಾಡಬಾರದು. ಅಂದ್ರೆ ನಾವು ನಮ್ಮ ನಂಬಿಕೆಯು ಕ್ರಿಯೆಗಳನ್ನ ಮಾಡಬೇಕು ಹೊರತು ನಮ್ಮ ಸ್ವಂತ ಪ್ರಯತ್ನಗಳಿಂದ ಅಲ್ಲ. Therefore, if you are believing in 1 Peter 2:24, you have to show, you have to believe it, you will definitely show in your actions. Like Brother Joachim walked out of this. I'm not saying please don't walk out of the hospital. That's not what I'm saying. But you naturally will, if you're good now, you will not take medicine, right? Yes. ಆ ನಂಬಿಕೆ, ಈಗ ನಮ್ ಜೋಕಿಮ್ ಬ್ರದರ್ ಅವರು ಆಸ್ಪತ್ರೆಯಿಂದ ಹೊರ ನಡೆದ್ರು ನಂಬಿಕೆಯಿಂದ, ಅಂದ್ರೆ ಆತರ ಮಾಡ್ರಿ ಎಂಬುದಾಗಿ ಹೇಳ್ತಾ ಇಲ್ಲ. ಅನೇಕ ಜನರು ಏನ್ ಮಾಡ್ತಾರೆ, ಮಾತ್ರೆಗಳನ್ನು ತೆಗೆದುಕೋ,
ತೆಗೆದುಕೊಳ್ಳುವುದನ್ನು ಸಹ ಅವರು ಬಿಟ್ಬಿಡ್ತಾರೆ. Brother, Pastor Francis, you have a dog? Yes, I have a dog. Who doesn't have a dog? ನಾಯಿ ಯಾರ ಹತ್ರ ಇಲ್ಲ? ಕೈ ಎತ್ರಿ. ಯಾರ ಹತ್ರ ಇಲ್ಲ ನಾಯಿ? At home. ಮನೆಯಲ್ಲಿ. Who? ಪಾಸ್ಟರ್ ಸಂತೋಷ್, ಬಾಬು, ಜಗದೀಶ್. Okay, Pastor Santosh. Okay. ಸಂತೋಷ್ Pastor ಅವರು. Santosh, I have a question for you. Do you go to a vet who's a dog doctor? Or a doctor for dogs, no? Do you go to him? ನಿಮ್ಮ ಹತ್ರ ನಾಯಿ ಇಲ್ಲ, ನಿಮಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ನಾಯಿ ಡಾಕ್ಟರ್ ಹತ್ರ ಹೋಗ್ತೀರಾ? Do you go? ಹೋಗ್ತೀರಾ? ಇಲ್ಲ ಪಾಸ್ಟರ್, ಇಲ್ಲ ಪಾಸ್ಟರ್, ಮನುಷ್ಯ ಡಾಕ್ಟರ್ ಹತ್ರ ಹೋಗ್ತೀವಿ ಫಸ್ಟ್. He goes to human doctor. No. I'm asking, please answer my question. Okay. Do you go to a doctor that looks after dogs? Vet. ಈಗ ನಾಯಿಗಳನ್ನು ನೋಡಿಕೊಳ್ಳುವಂತ ವೈದ್ಯರ ಹತ್ರ ಹೋಗ್ತೀರಾ? ಇಲ್ಲ ಪಾಸ್ಟರ್, ಇಲ್ಲ. No, okay. Now why does he not go? Because he has no dog. Because he has no dog, right? ಯಾಕೆ ನಾಯಿಗಳ ಸಾಕುವಂತ ನಾಯಿಗಳ ಡಾಕ್ಟರ್ ಹತ್ರ ಹೋಗಲ್ಲ ಅಂದ್ರೆ, ಯಾಕಂದ್ರೆ ಅವರ ಹತ್ರ ನಾಯಿ ಇಲ್ಲ. You're sure you don't have a dog, no? So there's no point in going to a vaidya of dogs. ನಾಯಿಯ ವೈದ್ಯರ ಹತ್ರ ಹೋಗುವುದಕ್ಕೆ ನೀವು ಹೋಗಕ್ಕಾಗಲ್ಲ, ಯಾಕಂದ್ರೆ ನಿಮ್ಮ ಹತ್ರ ನಾಯಿ ಇಲ್ಲಲ್ಲ. So now, if you're not sick, if you're sure you're 1 Peter 2:24, you're healed, would you take medicine? No. Would you be sick? No. So see, your actions show he doesn't go to a vaidya because he does not have a dog. But whether Pastor Francis might go to a vaidya because he has a dog. ಈಗ ಉದಾಹರಣೆಗೆ ನಮಗೆ ನಾಯಿ ಇರೋದ್ರಿಂದ ನಾಯಿಗೆ ಏನಾದ್ರು ಕಾಯಿಲೆ ಆದಾಗ ನಾಯಿಯ ಡಾಕ್ಟರ್ ಹತ್ರ ಹೋಗ್ತೇವೆ. ಅದೇ ರೀತಿಯಾಗಿ 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ ಪ್ರಕಾರ ನಾವು ನಂಬಿಕೆ ಇಟ್ಟಾಗ ಏನಾದ್ರು ಮಾತ್ರೆಗಳು ತಗೊಳ್ತೀಯಾ? ಇಲ್ಲ, ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಕಾರ್ಯ ಮಾಡುವುದನ್ನು ನಾವು ನೋಡ್ತೇವೆ. So everybody, if you go to your ministry, everybody will claim whatever. But the real test of faith is, do your behavior, does your action demonstrate it? ಇಲ್ಲಿ ನಮ್ಮ ಒಂದು ನಂಬಿಕೆಯು ಯಾವಾಗ ಪರೀಕ್ಷೆಗೆ ಒಳಗಾಗ್ತದೆ ಅಂದ್ರೆ, ನಮ್ಮ ಒಂದು ನಂಬಿಕೆಯು ಕಾರ್ಯರೂಪಕವಾಗಿ ಕ್ರಿಯೆಗಳನ್ನು ಮಾಡುವಂತ ಒಂದು ನಂಬಿಕೆ ಆಗಿರಬೇಕು. Now I'm telling you, everybody who's attending this class has faith, enough faith, more than a mustard seed. Everybody. Yes. ಈಗ ನಾವು ಎಲ್ಲರೂ ಈ ಒಂದು ಕ್ಲಾಸ್ ನಲ್ಲಿ ಭಾಗವಹಿಸಿದ್ದೇವೆ. ನಮಗೆ ಸಾಸುವೆ ಕಾಳಕ್ಕಿಂತ ಹೆಚ್ಚಾದಂತ ಒಂದು ನಂಬಿಕೆ ಇದೆ. You know why? ಯಾಕೆ ಗೊತ್ತಾ? Because you're attending the class. Otherwise you would not attend the class. ಯಾಕಂದ್ರೆ ಈ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ. ನಂಬಿಕೆ ಇಲ್ಲದೆ ಹೋಗಿದ್ರೆ ಈ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡ್ತಿರ್ಲಿಲ್ಲ. So you, when you have faith in this, you're attending the class. It's not new. You are already a pastor or you are already active. So that is an automatic reaction. I mean, you feel like learning and therefore you're coming to this class. Yes. ನಾವು ಈಗಾಗಲೇ ದೇವರ ವಾಕ್ಯವೊಂದ ನಂಬಿಕೆಯನ್ನ ನಮ್ಮಲ್ಲಿ ಇದೆ. ಆದುದರಿಂದಲೇ ಆ ನಂಬಿಕೆಯಿಂದಲೇ ದೇವರ ಸತ್ಯಾರ್ಥಗಳನ್ನು ತಿಳ್ಕೋಬೇಕೆಂಬುದಾಗಿ ಈ ಕ್ಲಾಸಿಗೆ ನಾವು ಬರ್ತೇವೆ. But the problem is, there is another evidence. A doctor can show us a bad, though we believe in the Bible. The doctor can show us, give us another evidence with 5 senses, which says that you are sick or something. ಈಗ ನಾವು ನೋಡುತ್ತೇವೆ, ನಮ್ಮ 5 ಇಂದ್ರಿಯಗಳಿಂದ ನಾವು ಏನನ್ನ ನೋಡ್ತೇವೋ, ನಾವು ಯಾವಾಗ ಕಾಯಿಲೆಯ ಒಳಗಾಗಿ ದವಾಖಾನೆಗೆ ಹತ್ರ ಹೋದಾಗ ಅಲ್ಲಿ ವೈದ್ಯರು ಹೇಳ್ತಾರೆ. Now if you believe, see, but you are not looking at 5 senses. You are looking with the 6th sense, because now you have your 6th sense coming from him. That's why you're operating in 6 senses. That is your faith.
ನಾವು ದವಾಖಾನೆಗೆ ಹೋದಾಗ ನಮ್ಮ 5 ಇಂದ್ರಿಯಗಳಿಂದ ನಾವು ನೋಡ್ಬಿಟ್ಟು ಹೋಗ್ತೇವೆ ಅಲ್ವಾ? ಆದ್ರೆ ಈಗ ನಾವು ದವಾಖಾನೆಗೆ ಹೋಗಲ್ಲ. ಯಾಕಂದ್ರೆ ನಮ್ಮಲ್ಲಿ 6ನೆಯ ಇಂದ್ರಿಯ ಅಂದರೆ ಈ ನಂಬಿಕೆಯ ಟಾರ್ಚ್ ಎಂಬುದು ನಮ್ಮಲ್ಲಿ ಈಗಾಗಲೇ ಇದೆ. Now, if you listen to too much TV or you listen to the doctor, nothing wrong, and you decide to operate in 5 senses, and you believe that more than this light is the faith light I've just shown, for example, this blocks your faith, and like Peter, you sink. ಅದೇ ರೀತಿಯಾಗಿ ಈಗಾಗಲೇ ನಮಗೆ ಪ್ರಶಾಂತ್ ಬ್ರದರ್ ಅವರು ಒಂದು ಉದಾಹರಣೆಯಾಗಿ ಅದನ್ನು ಕೊಟ್ಟಿದ್ದಾರೆ. ನಂಬಿಕೆ ಎನ್ನುವುದು ನಮ್ಮಲ್ಲಿ ಇದೆ, ಆದ್ರೆ ಏನ್ ಮಾಡ್ತದೆ, ಅನೇಕ ಸಾರಿ ಸಂದೇಹಗಳನ್ನೋದು ಬಂದು ಆ ನಂಬಿಕೆಯನ್ನ ಮುಚ್ಚಿಬಿಡ್ತದೆ. And please ignore Pastor Prabhakar. He got an accident. He's not sick. But if he gets sick, I mean, any of us can get sick. That's what I'm saying. And many of us, the influencing evidence from this world can become so strong that it is not our fault. There's so much pressure that it can block our faith. ಈಗಾಗಲೇ ಈಗ ಉದಾಹರಣೆಗೆ ಪ್ರಭಾಕರ್ ಪಾಸ್ಟರ್ ನಾವು ಪಕ್ಕಕ್ಕೆ ಇಡೋಣ. ಈಗ ಅನೇಕ ಸಾರಿ ನಮ್ಮಲ್ಲಿ ಈ ಒಂದು ಕಾಯಿಲೆಗಳು ಬಂದಾಗ ಅಥವಾ ಈ ಒಂದು ಅನಾರೋಗ್ಯವು ಬಂದಾಗ ಅನೇಕ ಸಾರಿ ನಮ್ಮನ್ನು ನಾವು ಪ್ರಶ್ನೆಗಳನ್ನ ಕೇಳ್ಕೊಳ್ತೇವೆ. So what you are doing today, coming on Monday, is I am giving you, I'm not teaching you the Bible. I am giving an understanding that is the truth. ಈ ಪ್ರತಿ ಸೋಮವಾರ ನೀವು ಬಂದು ಇಲ್ಲಿ ಕಲಿತಾ ಇದ್ದೀರಲ್ಲ, ಇಲ್ಲಿ ಆ ಒಂದು ಸತ್ಯತೆಯನ್ನ ಬ್ರದರ್ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ನಾವು ಆ ಸತ್ಯವನ್ನು ನಂಬಬೇಕು. So that in your heart, remember the heart brings, you will then accept the Bible because it is the truth. Why will you accept this and not the doctor report? Why will you accept if the doctor gives you bad report and this? Why will you accept this and not that? ಈಗ ಯಾವಾಗ ವೈದ್ಯರು ಆ ಒಂದು ದೂರನ ಅಂದ್ರೆ ರಿಪೋರ್ಟ್ ಅನ್ನ ನಮಗೆ ಕೊಟ್ಟಾಗ ಯಾಕೆ ಇದನ್ನು ನಾವು ಅಂಗೀಕರಿಸ್ತೇವೆ? It's just like Pastor Santosh not having a dog. You will say, well, I know the doctor does not know that I have 1 Peter 2:24. So I've been healed. So the doctor is giving report. I understand him because he doesn't understand the light that I have. ಈಗ ನಾವು 1ನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನ ಪ್ರಕಾರ ವೈದ್ಯರು ಇದು ಅರ್ಥ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಆ ವೈದ್ಯರಿಗೆ ಇದು ಗೊತ್ತಾಗಲ್ಲ, ಆದ್ರೆ ನಿನಗೂ ಮತ್ತು ನನಗೂ ಗೊತ್ತು ಅದರ ಅರ್ಥವೇನು ಎಂಬುದಾಗಿ. See, the way I teach is to try to tell you the truth. I don't try to create it like, this is the Bible, learn it, and then, you just push it down your throat. Even if you don't like it, just believe. That's not the way I work the Bible. You can understand, unless you have understanding of the Bible, your heart will never accept it. ನಮ್ಮ ಒಂದು ಹೃದಯವು ಅಂದ್ರೆ ದೇವರ ವಾಕ್ಯವು ನಮ್ಮ ಹೃದಯದಿಂದ ನಾವು ಅದನ್ನ ಅಂಗೀಕರಿಸಿಕೊಳ್ಳಬೇಕಾದರೆ ಅದನ್ನ ನಾವು ನಂಬುವವರಾಗಿರ್ಬೇಕು. But I do agree, in the world, all religions teach the Bible differently. They brainwash you from childhood. And then so much so that they believe in whatever their mother and their priest and somebody says. I'm not talking about Christianity, I'm talking about every religion and other religions even more. They're so fanatic, they can even kill other people for the sake of their religion. Yes. ನಾನು ಇಲ್ಲಿ ವಿಧವಾದಂತ ಮತಗಳು ಅಂದ್ರೆ ಧರ್ಮಗಳು ವಿಧವಾದಂತ ಬೋಧನೆಯನ್ನ ಚಿಕ್ಕ ವಯಸ್ಸಿನಿಂದಲೇ ಏನ್ ಮಾಡ್ತಾರೆ, ಅವರಿಗೆ ಕೊಟ್ಟು ಅವ್ರ ಮನಸ್ಸನ್ನ ಬದಲಾವಣೆ ಮಾಡಿರ್ತಾರೆ. ಕೆಲವು ಜನ ಆ ಒಂದು ತಮ್ಮ ಜೀವನವನ್ನು ಕೊಡುವುದಕ್ಕೂ ಸಹ ಅವರು ಸಿದ್ಧರಾಗಿರ್ತಾರೆ ನೋಡಿ. I know many Christians are there, I mean particularly in Goa and all that, but that's not how I come to. And you are all coming from Hindu background. That's not. I came here because it's the truth. ನಾನು ಅಂದ್ರೆ ಬ್ರದರ್ ಅವರು ಸತ್ಯವನ್ನ ತಿಳಿದುಕೊಂಡಿದ್ದಾರೆ, ಅದಕ್ಕೋಸ್ಕರ ಆ ಸತ್ಯವನ್ನ ನಮಗೆ
ಉಪದೇಶಿಸ್ತಾ ಇದ್ದಾರೆ. ನಾವು ಅನೇಕ ಬೇರೆ ಬೇರೆ ಹಿನ್ನೆಲೆಗಳಿಂದ ನಾವು ಬಂದವರಾಗಿದ್ದೇವೆ. And Jesus, the way Jesus teaches in John 8:32, I think, is you have to know the truth, and the truth that you know will set you free. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಾವು ಸತ್ಯವನ್ನು ತಿಳಿದುಕೊಂಡಾಗ ಸತ್ಯವು ನಮಗೆ ಬಿಡುಗಡೆಯನ್ನ ಕೊಡ್ತದೆ. And you cannot know just by holding the book in your hand or even memorizing. How can you know the truth? How can you acknowledge the truth? It is important for this to go, this is paper, to go into your heart. The system is understanding. ನೋಡ್ರಿ, ಸತ್ಯವೇದ ಅನ್ನೋದು ನಮ್ಮ ಕೈಯಲ್ಲಿರೋದು ಬರೀ ಕಾಗದ ಅಷ್ಟೇ, ಆದರೆ ಅದು ದೇವರ ವಾಕ್ಯ. ಆ ದೇವರ ವಾಕ್ಯವು ನಮ್ಮ ಒಂದು ಇದರಲ್ಲಿ ಬರಬೇಕು, ಇಂದ್ರಿಯದಲ್ಲಿ ಬರಬೇಕು, ಅದು ಕಾರ್ಯವನ್ನ ಮಾಡಬೇಕು. ಆಗಲೇ ನಾವು ಫಲಿತಾಂಶಗಳನ್ನ ಕಾಣುವವರಾಗಿದ್ದೇವೆ. I will teach you today, but there's no time. Actually, I taught it last Friday. The reason they were failing every time, the disciples, was because they had no understanding of the miracles of the loaf. ಈ ಶಿಷ್ಯರು ಯೇಸು ಸ್ವಾಮಿಯ ಅದ್ಭುತ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ತಾ ಇರ್ಲಿಲ್ಲ. ಅವರು 5 ರೊಟ್ಟಿ 2 ಮೀನು ಅದ್ಭುತ ಕಾರ್ಯಗಳನ್ನು ನೋಡಿದರೂ ಸಹ ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋದ್ರು. Jesus multiplied 5,000 to 5,000 people to 4,000 people, and yet they seem to forget it every time. ಇಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿಯು 5,000 ಜನರಿಗೆ 4,000 ಜನರಿಗೆ ಊಟವನ್ನ ಹಂಚಿದನ್ನ ನಾವು ಶಿಷ್ಯರು ಕಣ್ಣಾರೆ ಕಂಡ್ರು. ಆದ್ರೂ ಏನ್ ಮಾಡ್ತಾರೆ, ಅವರು ಮರೆಯುವುದನ್ನ ನಾವು ನೋಡ್ತಾ ಇದ್ದೇವೆ. That is because they did not meditate on it. What happens when you meditate? You understand the revelation, how the system works. ಆದುದರಿಂದ ನಾವು ನಿಯಮಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬ ಪ್ರಕಟಣೆಗಳು ನಮ್ಮಲ್ಲಿ ಇರುವುದಾಗಿರ್ಬೇಕು. See, if it's a lie, no, then you don't have to understand it because it's a trick. ಇದನ್ನ ನಾವು ಅರ್ಥ ಮಾಡಿಕೊಳ್ಳುವವರಾಗಿರ್ಬೇಕು. See, then it's better if it's a lie you want to believe. It's better you don't understand, because when you understand it or test it or know it, you'll realize it's a lie. So better you don't. It's like a magic trick. You know, you just do some trick on the show and you cheat people. So that you should not know between the truth and the counterfeit. ಅನೇಕ ಸರಿ ಏನ್ ಮಾಡ್ತಾರೆ, ಮ್ಯಾಜಿಕ್ ಅನ್ನ ಮಾಡಿ ಜನರಿಗೆ ಮರಳುಗೊಳಿಸುವುದನ್ನ ನಾವು ನೋಡ್ತೇವೆ. ಆದರೆ ನಮ್ಮ ಒಂದು ನಂಬಿಕೆಯು ಒಂದು ಮ್ಯಾಜಿಕ್ ಕೋಲಿನ ತರ ಅಲ್ಲ, ಈ ತರ ಮಾಡಿ ಈ ತರ ಮಾಡುವಂತದ್ದು. ನಮ್ಮ ಒಂದು ನಂಬಿಕೆಯು ಕಾರ್ಯ ಮಾಡುವಂತದ್ದಾಗಿರ್ಬೇಕು. You just used the word Madhusudan. What does that mean? Brother, this you use the word called Madhusudan. Madhusudan is what? No, this magic, no, brother. They do marlu. They through okay, magic. You didn't use the word Madhusudan, no? No. Madhusudan, you did. No, okay. No. So now, no, I thought, all right, that's a Marathi word. So, but the Bible always, it says, Jesus says, I am the way, the truth, and life. That means since he's the truth, you have to understand it, otherwise it's not truth. ದೇವರ ವಾಕ್ಯ ಏನಾಗಿದೆ, ಅದು ಜೀವವುಳ್ಳವಾಗಿದೆ, ಸತ್ಯದಿಂದ ಆಗಿದೆ. ನಾವು ದೇವರ ವಾಕ್ಯವನ್ನಂದ್ರೆ ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಳುವವರಾಗಿರ್ಬೇಕು, ತಿಳಿದುಕೊಳ್ಳುವವರಾಗಿರ್ಬೇಕು. So I'm not teaching you the Bible, today this is it. I am trying to teach you the Satya. So I am teaching differently. And the problem is, if you don't know the Satya, you cannot understand or repeat all the miracles of Jesus. Only when you say Satya, you will be able to do all that he has done. ಈಗ ನಾವು ಸತ್ಯವು ನಮ್ಮಲ್ಲಿ ಇಲ್ಲದೆ ಹೋದರೆ ಏನೇ ಅದ್ಭುತ ಕಾರ್ಯಗಳನ್ನು ನಾವು ನೋಡುವುದಿಲ್ಲ. ಯಾವಾಗ ನಾವು ಸತ್ಯವನ್ನ ನಂಬುತ್ತೇವೋ, ತಿಳಿದುಕೊಳ್ಳುತ್ತೇವೋ, ದೇವರು ಕಾರ್ಯ ಮಾಡುವುದನ್ನು ನಾವು ನೋಡ್ತೇವೆ. Brother, so remember now, like that case, to show the glory of the Lord, he said, remember, this will demonstrate. So thank Jesus
Please take communion, brother. Let's take and Yes. thank in glory of Jesus for what He has done for us. Please, Amen. somebody take communion so we Amen. remember on it. So the communion will help us. ಓಕೆ, ದಯಮಾಡಿ ನಾವು ಕರ್ತನ ಭೋಜನದಲ್ಲಿ ಮಾಡಿ ಪಾಲ್ಗೊಳ್ಳೋಣ. ದಯಮಾಡಿ ಒಂದನ್ನು ನಾವು ಜ್ಞಾಪನ ಇಟ್ಕೊಳ್ಬೇಕು. ಆ ಒಂದು ಸ್ತ್ರೀಯ ವಿಷಯದಲ್ಲಿ, ಆ ಯೌವನಸ್ಥಳ ವಿಷಯದಲ್ಲಿ, ಆಕೆಯು ಸತ್ತಿದ್ದು ಅಂದ್ರೆ ಆ ತಂದೆ ತಾಯಿಯಿಂದ ಮಾಡಿದ ಪಾಪದಿಂದ ಆಗಲ್ಲ, ದೇವರ ಒಂದು ಮಹಿಮೆಗೋಸ್ಕರ. ಈಗ ಯೇಸು ಸ್ವಾಮಿಯು ನಮಗೆ ಮಾಡಿದ್ದನ್ನ ನೆನೆಸಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳೋಣ. ಎಲ್ಲರೂ ಕರ್ತನ ಭೋಜನ ನಿಮ್ಮ ಕೈಯಲ್ಲಿ ಇಟ್ಕೊಳ್ರಿ. ನಡೆಸ್ರಿ. ಯಾರ್ದು ನೀರು ಮಾಡೋದು? ಬಾಬು ಸಲ್ಮಾನ್. Okay. ಪಾಸ್ಟರ್ ಪ್ರೈಸ್ ಮಾಡಿ. ಅಲಾರ್ಡ್ ಪಾಸ್ಟರ್, ದೇವರಿಗೆ Praise the Lord. ಸ್ತೋತ್ರ. ಈ Yes. ಒಂದು ಸಮಯದಲ್ಲಿ ನಾವು ದೇವರ ಪರಿಶುದ್ಧವಾದ ಸಂಸ್ಕಾರ ಈ ಕರ್ತನ ಮೇಜಿನಲ್ಲಿ ನಾವು ಪಾಲುಗಾರಾಗೋಣ. ಯೇಸು ಸ್ವಾಮಿ 2024 ವರ್ಷಗಳ ಹಿಂದೆ ನಮಗಾಗಿ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಮತ್ತು ನಮ್ಮನ್ನ ಪಾಪದಿಂದ ನಮ್ಮನ್ನು ಬಿಡಿಸಿ ಮತ್ತು ನಮ್ಮನ್ನ ಶುದ್ಧಿಗೊಳಿಸಿದ್ದಾರೆ. ದೇವರಿಗೆ ಸ್ತೋತ್ರ. ನಾವು ಆತ್ಮಿಕವಾಗಿ ಇದನ್ನ ನಾವು ಗ್ರಹಿಸಿಕೊಂಡವರಾಗಿ ನಾವು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದರಲ್ಲಿ ಪಾಲುಗಾರಾಗಿರಿ ಎಂಬುದಾಗಿ ಯೇಸು ಸ್ವಾಮಿ ತಿರುಗಿ ಬರುವ ತನಕ ಇದರಲ್ಲಿ ಇದಾಗಿರಿ ಎಂಬುದಾಗಿ ಅವರು ನಮಗೆ ಹೇಳಿದ್ದಾರೆ. ಇದು ಒಡಂಬಡಿಕೆ, ಒಂದು ಕೃಪೆಯ ಒಡಂಬಡಿಕೆಯಾಗಿದೆ. ಈ ದೇವರು ಯೇಸು ಸ್ವಾಮಿ ಕೊಟ್ಟ 2ನೇ ಸಂಸ್ಕಾರ ಆಗಿದೆ. ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಕೈಯಲ್ಲಿ ನಾವು ರೊಟ್ಟಿಯನ್ನ ತೆಗೆದುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಕೃಪಾವುಳ್ಳ ಸ್ಪರ್ಶಿಗಳಿಂದ ಹಿತವಾಗಿ ಅಪ್ಪ ದೇವರೇ, ಇವತ್ತು ನಾವು ಇದನ್ನು ನೆನೆಸಿಕೊಳ್ಳುತ್ತೇವೆ. ಅಪ್ಪ, ನಮಗಾಗಿ ನೀನು ನಿನ್ನ ಶರೀರ ಚಜ್ಜಲ್ಪಡದೆ ಹೋದ್ರೆ ಮತ್ತು ನಾವು ನಮ್ಮ ಪಾಪ ಅಪರಾಧಗಳಿಂದ ಹೊರಗೆ ಬರ್ಲಿಕ್ಕೆ ಆಗ್ತಿಕ್ಕಿಲ್ಲ ದೇವರೇ. ಈ ಅಪ್ಪ ದೇವರೇ, ಈ ಒಂದು ನಾವು ಆತ್ಮಿಕವಾಗಿ ನಿನ್ನ ಒಂದು ಇದನ್ನ ನೆನೆಸಿಕೊಳ್ಳೋರಾಗಿದ್ದೇವೆ ಸ್ವಾಮಿ. ಇದರಲ್ಲಿ ಪಾಲುಗಾರಾಗ್ತಕ್ಕಂಥ ನಮ್ಮನ್ನ ಆಶೀರ್ವದಿಸು. ಈ ಒಂದು ರೊಟ್ಟಿ ಮೂಲಕ ನಿನ್ನ ಮಹಿಮೆ ಹೊಂದು ಯೇಸುವಿನ ನಾಮದಲ್ಲಿ ಬೇಡಿದವೆ ತಂದೆ, ಆಮೇನ್. ನಾವು ತೆಗೆದುಕೊಳ್ಳೋಣ. Thank you, brother. ಹಾಗೆ ಈ ಊಟ ಆದ ಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಇದರಲ್ಲಿ ಪಾನ ಮಾಡಿರಿ. ಇದು ಒಡಂಬಡಿಕೆಯ ಒಂದು ರಕ್ತ ಮತ್ತು ಬಹು ಜನರಿಗೋಸ್ಕರ ಸುರಿಸಲ್ಪಟ್ಟಂತ ಒಂದು ರಕ್ತವಾಗಿದೆ. ಯೇಸು ಸ್ವಾಮಿಯು ನಮಗೋಸ್ಕರ 2000 ವರ್ಷಗಳ ಹಿಂದೆ ಸುರಿಸಿದಂತ ಈ ರಕ್ತ ನಮ್ಮ ಪಾಪ ಕ್ಷಮಾಪಣೆಗೋಸ್ಕರವಾಗಿ ಸುರಿಸಿದಂತ ರಕ್ತವಾಗಿದೆ. ದೇವರೇ ಸ್ತೋತ್ರಪ್ಪ. ಈ ಒಂದು ನಿನ್ನ ರಕ್ತದಲ್ಲಿ ಸ್ವಾಮಿ ನಮ್ಮನ್ನ ಪ್ರೋಕ್ಷಿಸಿ ಸಂರಕ್ಷಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಯೇಸುವಿನ ನಾಮದಲ್ಲಿ ಬೇಡಿದವೆ ತಂದೆ, ಆಮೇನ್. ನಾವು ಎಲ್ಲರೂ ತೆಗೆದುಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ನಮ್ಮನ್ನ ಈ ಒಂದು ಮೇಜಿನಲ್ಲಿ ನಡೆಸಿದಕ್ಕಾಗಿ ಸ್ತೋತ್ರ. ನಾವು ಒಟ್ಟಾಗಿ ಸೇರಿ ಸೇವಕರು ಮತ್ತು ಪ್ರಶಾಂತ್ ಸರ್ ಅವರೊಟ್ಟಿಗೆ ಸೇರಿ ಈ ಒಂದು ಈ ಮೇಜಿನಲ್ಲಿ ಪಾಲುಗಾರರಾಗಿ ಅಪ್ಪ ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ದೇವರೇ ನಿನ್ನ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದವೆ ತಂದೆ, ಆಮೆನ್. Amen. 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 Thank you, brother. Thank you again, brother. Thank you, brothers. Wonderful word. Yeah, Thank you, yeah. brother. Thank you. Good Okay. night. Good night, brother. Good night, night, ದೇವರು brother. ಎಲ್ಲರಿಗೆ ಒಂದು Yeah.